ಸಿ ಈಥ ಚಾನಲ್ ಈಥ ಚಾನಲ್ ಹೆಂಗಂದ್ರೆ ಸೊ ನಮಗೆ ಎಕ್ಸಾಂಪಲ್ಲು ಇವಾಗ ಲೆಟ್ಸ್ ಟೇಕ್ ನ್ಯೂ ಫೈಲ್. ಡೋಂಟ್ ಸೇವ್. Let's we have switch here, switch 1, then switch 2. Okay, then we have connectivity here. Let's consider two ports. Okay, so this is switch 1, then this is switch 2. Okay, so here by default STP is running. STP. ಸೊ ಯಾವಾಗಲೂ ನಮಗೆ ಸ್ವಿಚ್ ಕನೆಕ್ಟ್ ಮಾಡಿದಾಗ ಒಂದು ಕೇಬಲ್ಲು ಪವರ್ ಆನ್ ಮಾಡಿದಾಗ ಬೈ ಡಿಫಾಲ್ಟ್ ಎಸ್ ಟಿ ಪಿ ರನ್ನಿಂಗ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ನಿನ್ನೆ ಕ್ಲಾಸ್ ನೋಡ್ದಂಗೆ ಎಸ್ ಟಿ ಪಿಯಲ್ಲಿ ಒನ್ ಪೋರ್ಟ್ ಬ್ಲಾಕ್ ಆಗುತ್ತೆ, ಯಾಕಂದರೆ ಲೂಪ್ ಆಗಬಾರ್ದು ಅಂತ. ಸೊ ಇವಾಗ ಎರಡು ಕೇಬಲ್ ಕನೆಕ್ಟ್ ಮಾಡಿದರೆ ಸೊ ನಮಗೆ ನಾರ್ಮಲಿ ಲೂಪ್ ಆಗಿಬಿಡುತ್ತೆ. ಸೊ ಅದಕ್ಕೆ ಎಸ್ ಟಿ ಪಿ ಏನು ಮಾಡುತ್ತೆ, ಯಾವುದೋ ಒಂದು ಪೋರ್ಟ್ ಬ್ಲಾಕ್ ಮಾಡುತ್ತೆ. ಸೊ ಅವಾಗ ಟ್ರಾಫಿಕ್ ಹೆಂಗೆ ಫ್ಲೋ ಆಗುತ್ತೆ ಅಂದರೆ ಯಾವುದೋ ಒಂದು ಕೇಬಲಿಂದ ಟ್ರಾಫಿಕ್ ಫ್ಲೋ ಆಗುತ್ತೆ. ಸೊ ಲೆಟ್ಸೇ ಇದು 100 Mbps ಲಿಂಕ್ ನಮ್ಮದು. ಇದು 100 Mbps ಸಪೋರ್ಟ್ ಮಾಡ್ತಾ ಇದೆ. ಸೊ ಇದು 100 MB ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಸೊ ಇವಾಗ ನಮಗೆ ಒನ್ ಪೋರ್ಟ್ ಬ್ಲಾಕ್ ಆಗಿದೆ. ಸೊ ಓನ್ಲಿ ಒನ್ ಕೇಬಲ್ ನಮ್ದು ರನ್ನಿಂಗ್ ಇದೆ. ಸೊ ಅಂದ್ರೆ ಈ ಪಾತ್ ನಮ್ದು ರನ್ನಿಂಗ್ ಇದೆ, ಈ ಪಾತ್ ಬ್ಲಾಕ್ ಆಗಿದೆ. ಸೊ ಇವಾಗ ಲೆಟ್ಸೇ ಇಲ್ಲಿಂದ ಯೂಸರ್ ಕನೆಕ್ಟ್ ಆಗಿದ್ದಾರೆ. ಸೊ ಇಲ್ಲಿ ಯೂಸರ್ ಕನೆಕ್ಟ್ ಆಗಿದ್ದಾನೆ, ಸೊ ಇಲ್ಲಿ ಯೂಸರ್ ಕನೆಕ್ಟ್ ಆಗಿದ್ದಾನೆ, ಇಲ್ಲಿ ಯೂಸರ್ ಕನೆಕ್ಟ್ ಆಗಿದ್ದಾನೆ. ಸೊ ಲೆಟ್ಸೇ ಇದು ಕನ್ಸಿಡರ್ ಮಾಡ್ಕೊಳ್ಳೋಣ. ಇದು ಮೇಲ್ಗಡೆ ಹೋಗಿ ಒಂದು ರೌಟರ್ಗೆ ಕನೆಕ್ಟ್ ಆಗಿ ಇಲ್ಲಿಂದ ಇಂಟರ್ನೆಟ್ಗೆ ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿಂದ ಇಂಟರ್ನೆಟ್ಗೆ ಹೋಗ್ತಾ ಇದೆ ಅನ್ಕೊಳ್ಳಿ. ಸೊ ಇದು ಇಂಟರ್ನೆಟ್ ಅನ್ಕೊಳ್ಳಿ. ಸೊ ಇಲ್ಲಿಂದ ಇಂಟರ್ನೆಟ್ ಹೋಗ್ತಾ ಇದೆ. ಸೊ ಇವಾಗ ನಮಗೆ ಈಥ ಚಾನಲ್ ಹೆಂಗ್ ಮಾಡುತ್ತೆ ಅಂದ್ರೆ, ಸೊ ಈ ಎರಡು ಪೋರ್ಟ್ನ ಬಂಡಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಫಿಸಿಕಲ್ ಆಗಿ ಎರಡು ಲಿಂಕ್ ಇರ್ತಾವೆ, ಬಟ್ ಲಾಜಿಕಲ್ ಆಗಿ ಸಿಂಗಲ್ ಲಿಂಕ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಬ್ಯಾಂಡ್ ವಿತ್ ಪ್ಲಸ್ ಆಗುತ್ತೆ, ನಮಗೆ 100 + 100 200 ಆಗುತ್ತೆ. ಸೊ ಇಲ್ಲಿ ಬ್ಯಾಂಡ್ ವಿತ್ 200 ಆಗುತ್ತೆ. ಸೊ ಇವಾಗ ಯೂಸರು ಟ್ರಾಫಿಕ್ ಹೋಗ್ತಾ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ ಲೋಡ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಕೆಲವೊಂದು ಟ್ರಾಫಿಕ್ ಈ ಲಿಂಕ್ ಇಂದ ಹೋಗುತ್ತೆ, ಕೆಲವೊಂದು ಲಿಂಕ್ ಈ ಲಿಂಕ್ ಇಂದ ಹೋಗುತ್ತೆ. ಅಂದ್ರೆ ಇಲ್ಲಿ ಎಸ್ ಟಿ ಪಿ ಏನು ಬ್ಲಾಕ್ ಮಾಡಿತ್ತಲ್ಲ, ಸೊ ಅದು ಬ್ಲಾಕ್ ಆಗಲ್ಲ ಅವಾಗ. ಸೊ ಅದು ಲಾಜಿಕಲ್ ಆಗಿ ಒಂದೇ ಪೋರ್ಟ್ ಅಂತ ಕನ್ಸಿಡರ್ ಮಾಡುತ್ತೆ, ಅಂದ್ರೆ ಒಂದೇ ಕೇಬಲ್ ಆಗಿದೆ ಅಂತ ಕನ್ಸಿಡರ್ ಮಾಡುತ್ತೆ ಎಸ್ ಟಿ ಪಿ. ಸೊ ಎಸ್ ಟಿ ಪಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಲಾಜಿಕಲ್ ಪೋರ್ಟ್. ಸೊ ಅದು ಸಿಂಗಲ್ ಪೋರ್ಟ್, ಸೊ ಅವಾಗ ಬ್ಲಾಕ್ ಮಾಡಲ್ಲ, ಎರಡು ಆಕ್ಟಿವ್ ಆಗಿರ್ತಾವೆ. ಓಕೆ, ಸೊ ದಿಸ್ ಇಸ್ ಇದ ಚಾನಲ್ ಕಾನ್ಸೆಪ್ಟ್ ಬೇಸಿಕಲಿ. ಸೊ ಇಲ್ಲಿ ಡೆಫಿನೇಷನ್ ನೋಡ್ಬೋದು. ಇದೇನ್ ಮಾಡುತ್ತೆ ಅಂದ್ರೆ ಲಿಂಕ್ ಅಗ್ರಿಗೇಷನ್ ಟೆಕ್ನಾಲಜಿ. ಸೊ ಅಂದ್ರೆ ಲಿಂಕ್ ನ ಅಗ್ರಿಗೇಷನ್ ಮಾಡ್ತಾ ಇದೆ, ಅಂದ್ರೆ ಬಂಡಲ್ ಮಾಡ್ತಾ ಇದೆ. ಸೊ ಇದು ಹೆಂಗ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ನಮಗೆ ಲೈಕ್ ಮ್ಯಾಕ್ಸಿಮಮ್ 8 ಪೋರ್ಟ್ನ ನಾವು ಒಂದು ಬಂಡಲ್ ಆಗಿ ಮಾಡ್ಬೋದು, ಮ್ಯಾಕ್ಸಿಮಮ್ 8. ಸೊ ಮಿನಿಮಮ್ 2 ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು ಆ ಥರ. ಸೊ ಬಟ್ ಮ್ಯಾಕ್ಸಿಮಮ್ ನಮ್ದು 8 ಪೋರ್ಟ್ಸು, ಅದಕ್ಕಿಂತ ಮೇಲೆ ಮಾಡೋಕ್ಕಾಗಲ್ಲ. ಸೊ 8 ಪೋರ್ಟ್ ಅಂದ್ರೆ ಇದೇ ಥರ. ಸೊ ಇವಾಗ ನಾನು 2 ಪೋರ್ಟ್ಸ್ನ ಬಂಡಲ್ ಮಾಡ್ತಾ ಇದ್ದೀನಿ. ಸೊ ಬಟ್ ನಾನು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು, ಸೊ ಇಲ್ಲಿ ಮತ್ತೆ ಕನೆಕ್ಟ್ ಮಾಡಿಬಿಟ್ಟು ಟೋಟಲ್ 8 ಕೇಬಲ್ನ ಕನೆಕ್ಟ್ ಮಾಡಿಬಿಟ್ಟು ನಾನು ಒಂದು ಬಂಡಲ್ ಮಾಡ್ಬೋದು. ಸೊ ಅದನ್ನು ನಾವು ಪೋರ್ಟ್ ಚಾನಲ್ ಅಂತೀವಿ, ಪಿ ಒ. ಓಕೆ, ಸೊ ಅದೊಂದು ಪೋರ್ಟ್ ಚಾನಲ್ ಕ್ರಿಯೇಟ್ ಆಗುತ್ತೆ. ಸೊ ಸೊ ಅದೇ ಈ ಡೆಫಿನೇಷನ್ ಹೇಳ್ತಾ ಇದೆ. ಓಕೆ, ದಿಸ್ ಅಲೌಸ್ ಮಲ್ಟಿಪಲ್ ಫಿಸಿಕಲ್ ಲಿಂಕ್ ಟು ಕ್ರಿಯೇಟ್ ಟ್ರೀಟೆಡ್ ಆಸ್ ಅ ಸಿಂಗಲ್ ಲಿಂಕ್, ಅಂದರೆ ಸಿಂಗಲ್ ಲಾಜಿಕಲ್ ಹಂಗೆ ಟ್ರೀಟ್ ಮಾಡುತ್ತೆ ಅದು. ಸೊ ದಿಸ್ ಇಸ್ ಡೆಫಿನೇಷನ್. ದೆನ್ ಸೊ ಹೌ ಡಸ್ ಈಥರ್ನೆಟ್ ವರ್ಕ್, ಈಥರ್ ಚಾನಲ್ ವರ್ಕ್? ಸೊ ಇದರಲ್ಲಿ ನಮಗೆ ಹೆಂಗಾಗುತ್ತೆ ಅಂದರೆ ಲೈಕ್ ಒಂದು ಲಿಂಕ್ ಅಗ್ರಿಗೇಷನ್ ಮಾಡುತ್ತೆ, ಅಂದರೆ ಮಲ್ಟಿಪಲ್ ಫಿಸಿಕಲ್ ಲಿಂಕ್ನ ತಗೊಂಡು ಒಂದು ಲಾಜಿಕಲ್ ಲಿಂಕ್ ಮಾಡುತ್ತೆ. ಓಕೆ, ಬಿಟ್ವೀನ್ ಟೂ ಡಿವೈಸಸ್, ಅಂದರೆ ಎರಡು ಸ್ವಿಚ್ ಮಧ್ಯದಲ್ಲಿ. ಸೊ ಇನ್ನೊಂದು ಈತ ಚಾನಲ್ಲು ಲೈಕ್ ಕಾನ್ಫಿಗ್ರೇಷನ್ನು. ಸೊ ನಾವು ಇವಾಗ ಕಾನ್ಫಿಗರ್ ಮಾಡ್ತೀವಲ್ಲ, ಸೊ ಕಾನ್ಫಿಗರ್ ಮಾಡಿದ್ಮೇಲೆ ನಮಗೆ ಅದು ಲಾಜಿಕಲ್ ಲಿಂಕ್ ಆಗುತ್ತೆ. ಅಂದರೆ ನಾವು ಕಾನ್ಫಿಗರೇಷನ್ ಪಾರ್ಟ್ ಪರ್ಫಾರ್ಮ್ ಮಾಡಬೇಕು. ಲೈಕ್ ಅದರಲ್ಲಿ ನಾವು ಒಂದು ಕಮಾಂಡ್ ಯೂಸ್ ಮಾಡಬೇಕು, ಒಂದೆರಡು ಕಮಾಂಡ್ ಇದ್ದಾವೆ. ಸೊ ಆ ಕಮಾಂಡ್ನ ಯೂಸ್ ಮಾಡಿದರೆ ಸೊ ಅದು ಕಾನ್ಫಿಗರೇಷನ್ ಆದಮೇಲೆ ನಮಗೆ ಲಾಜಿಕಲ್ ಲಿಂಕ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಓಕೆ, ಸೊ ಇನ್ನೊಂದು ನಾನು ಹೇಳ್ದಂಗೆ ಇದು ಲೋಡ್ ಬ್ಯಾಲೆನ್ಸಿಂಗ್ಗೆ ಹೆಲ್ಪ್ ಮಾಡುತ್ತೆ. ಸೊ ಲೋಡ್ ಬ್ಯಾಲೆನ್ಸಿಂಗ್ ಹೆಂಗಾಗುತ್ತೆ ಅಂದರೆ ಇವಾಗ ನೋಡ್ಬೋದು, ಈ ಯೂಸರ್ದು ಟ್ರಾಫಿಕ್ಕು ಒಂದು ಇಲ್ಲಿಂದಾನು ಶೇರ್ ಆಗುತ್ತೆ, ಇಲ್ಲಿಂದಾನು ಶೇರ್ ಆಗುತ್ತೆ, ಆವಾಗ ಲೋಡ್ ಬ್ಯಾಲೆನ್ಸ್ ಆಯಿತು ಅಲ್ಲಿ. ಸೊ ನಮಗೆ 100 Mbps ಇಲ್ಲಿ ಯೂಟಿಲೈಸ್ ಆಗ್ತಾ ಇದೆ, ಕೆಲವೊಂದು ಇಲ್ಲಿ ಯೂಟಿಲೈಸ್ ಆಗ್ತಾ ಇದೆ. ಓಕೆ, ಸೊ ಲೋಡ್ ಬ್ಯಾಲೆನ್ಸ್ ಆಯಿತು ಎರಡು ಲಿಂಕ್ ಮೇಲೆ. ಸೊ ದಿಸ್ ಇಸ್ ದ ಲೋಡ್ ಬ್ಯಾಲೆನ್ಸ್ ಕಾನ್ಸೆಪ್ಟ್. ದೆನ್ ಫಾಲ್ಟ್ ಟಾಲರೆಂಟ್. ಫಾಲ್ಟ್ ಟಾಲರೆಂಟ್ ಅಂದರೆ
ಸೊ ಸಿಂಪಲ್, ಲೆಟ್ಸ್ ಸೇ ನಮ್ಮ ಹತ್ರ ಎರಡು ಲಿಂಕ್ ಇವಾಗ ಇದಾವೆ, ಬಂಡಲ್ ಮಾಡಿದೀವಿ ನಾವು. ಸೊ ಇನ್ ಕೇಸು ಈ ಲಿಂಕ್ ಫೇಲ್ ಆಯ್ತು ಅನ್ಕೊಳ್ಳಿ. ಸೊ ಈ ಒಂದು ಲಿಂಕ್ ಫೇಲ್ ಆದರೆ, ಸೊ ಸೆಕೆಂಡ್ ಲಿಂಕಿಂದ ಡೇಟಾ ಪಾಸ್ ಆಗುತ್ತೆ. ಸೊ ಯಾಕಂದ್ರೆ ನಮ್ಮ ಹತ್ರ 100 MB ಇರೋದು. ಸೊ ಅವಾಗ ಈ ಯೂಸರ್ಸ್ದು ಡೇಟಾ ಸೆಕೆಂಡ್ ಲಿಂಕಿಂದ ಪಾಸ್ ಆಗುತ್ತೆ. ಓಕೆ. ಸೊ ಅವಾಗ ಲೋಡ್ ಶೇರ್ ಆಗಲ್ಲ, ಒಂದೇ ಲಿಂಕಿಂದ ಆಗುತ್ತೆ, ಒಂದು ಲಿಂಕ್ ಆಲ್ರೆಡಿ ಫೇಲ್ ಆಗಿರುತ್ತೆ. ಓಕೆ. ಸೊ ಇದು ನಾವು ಫಾಲ್ಟ್ ಟಾಲರೆಂಟ್ ಅಂತಾರೆ. ಓಕೆ. ಸೊ ಈಥರ್ ಚಾನಲಲ್ಲಿ ಟೂ ಟೈಪ್ಸ್ ಇದಾವೆ, ಲೈಕ್ PAGP ಅಂತ ಇದೆ ಮತ್ತು LACP ಅಂತ. ಪೋರ್ಟ್ ಅಗ್ರಿಗೇಷನ್ ಪ್ರೋಟೋಕಾಲ್ ಮತ್ತು LACP ಅಂದರೆ ಲಿಂಕ್ ಅಗ್ರಿಗೇಷನ್ ಪ್ರೋಟೋಕಾಲ್. ಸೊ ಇದರಲ್ಲಿ ಡಿಫ್ರೆನ್ಸ್ ಏನಂದರೆ, ಪೋರ್ಟ್ ಅಗ್ರಿಗೇಷನ್ ಪ್ರೋಟೋಕಾಲ್ ಸಿಸ್ಕೋ ಪ್ರಿ ಪ್ರಯಾರಿಟಿ. ಓಕೆ. ಸೊ ಸಿಸ್ಕೋ ಪ್ರೊಪ್ರಯಾರಿಟಿ ಅಂದರೆ ಸಿಂಪಲ್, ಅದು ಓನ್ಲಿ ಸಿಸ್ಕೋ ಡಿವೈಸ್ ಮೇಲೆ ಸಪೋರ್ಟ್ ಆಗುತ್ತೆ. ಅಂದರೆ ಬೋತ್ ಎಂಡು ಸಿಸ್ಕೋ ಡಿವೈಸ್ ಇರಬೇಕು. ಸೊ ಸ್ವಿಚ್ ಒನ್ನು ಸಿಸ್ಕೋ ಆಗಿರಬೇಕು, ಸ್ವಿಚ್ ಟೂನಿ ಸಿಸ್ಕೋನೇ ಆಗಿರಬೇಕು. ಸೊ ಆವಾಗ ಅದು ಪ್ರೋಟೋಕಾಲ್ ರನ್ ಆಗುತ್ತೆ. ಸೊ ಡಿಫ್ರೆಂಟ್ ಸ್ವಿಚಸ್ ಆದರೆ ಅದು ವರ್ಕ್ ಆಗಲ್ಲ, ಮತ್ತು ಅದು ಪರ್ಟಿಕ್ಯುಲರ್ ಸಿಸ್ಕೋ ಮೇಲೇ ವರ್ಕ್ ಆಗೋದು. ಓಕೆ. ಸೊ ನಮಗೆ ಇನ್ನೊಂದಿದೆ ಎಲ್ ಎ ಸಿ ಪಿ ಏನು ಸಪೋರ್ಟ್ ಮಾಡುತ್ತೆ ಅಂದರೆ ಡಿಫ್ರೆಂಟ್ ಡಿವೈಸಸ್ ಮೇಲೆ ಸಪೋರ್ಟ್ ಆಗುತ್ತೆ. ಸೊ ಲೆಟ್ಸೆ ನಮ್ಮ ಹತ್ರ ಹುವಾಯಿ ಸ್ವಿಚಸ್ ಇರ್ತಾವೆ, HP ಸ್ವಿಚಸ್ ಇರ್ತಾವೆ, ಸೊ ಅರುಬಾದು ಇರ್ತಾವೆ. ಸೊ ಅಂಥ ಸ್ವಿಚಸ್ ಮೇಲೆ ನಮಗೆ LACP ವರ್ಕ್ ಆಗುತ್ತೆ. ಸೊ ಸಿಂಪಲ್ ಡಿಫ್ರೆನ್ಸು. ಓಕೆ. ಸೊ ದೆನ್ ನಮಗೆ ಈಥರ್ ಚಾನಲಲ್ಲಿ ಮೋಡ್ಸ್ ಇದಾವೆ. ಸೊ PAGPಗೆ ಸೆಪ್ರೇಟ್ ಮೋಡ್ಸ್ ಇದೆ, LACPಗೆ ಸೆಪ್ರೇಟ್ ಮೋಡ್ ಇದೆ. ಓಕೆ. ಸೊ ಇವಾಗ ಹೆಂಗಂದ್ರೆ, ಇವಾಗ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಸ್ವಿಚ್ 1 ಮತ್ತು ಸ್ವಿಚ್ 2. ಸೊ ಲೆಟ್ಸ್ ಸೇ ಸ್ವಿಚ್ 1ನಲ್ಲಿ ನಾನು ಮೋಡು ಡಿಸೈರೇಬಲ್ ಮಾಡಿದರೆ ಸ್ವಿಚ್ 2 ಅಲ್ಲಿ ಡಿಸೇಬಲ್ ಆಗಬೇಕು. ಸೊ ಆವಾಗ ಈಥರ್ ಚಾನಲ್ ಅಪ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ನಾನು ಸ್ವಿಚ್ 1ಅಲ್ಲಿ ಡಿಸೈರೇಬಲ್ ಮಾಡ್ಬೋದು, ಸೆಕೆಂಡ್ ಸ್ವಿಚಲ್ಲಿ ಆಟೋ ಮಾಡ್ಬೋದು, ಇದು ವರ್ಕ್ ಆಗುತ್ತೆ. ಓಕೆ. ದೆನ್ ಸ್ವಿಚ್ 1 ಆಟೋ ಆಟೋ ಮಾಡ್ಬೋದು, ಇದು ವರ್ಕ್ ಆಗುತ್ತೆ. ಸೊ ಆನ್ 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 ಮಾಡ್ಬೋದು. ಸೊ ಇದು ರೂಲ್ಸು. ಸೊ ಈ ರೂಲ್ಸ್ನ ನಾವು ಬ್ರೇಕ್ ಮಾಡಿದರೆ ಈ ಥರ ಚಾನಲ್ ಅಪ್ ಆಗಲ್ಲ. ಸೊ ಇದು ಕಾನ್ಸೆಪ್ಟು. ಸೊ ಲೆಟ್ಸ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಆನ್ ಮತ್ತೆ ಡಿಸೈರೇಬಲ್ ಮಾಡ್ತೀನಿ. ಸೊ ಒಂದು ಸ್ವಿಚಲ್ಲಿ ಡಿಸೈರೇಬಲ್ ಮಾಡ್ತೀನಿ, ಇನ್ನೊಂದು ಸ್ವಿಚಲ್ಲಿ ಆನ್ ಮಾಡ್ತೀನಿ, ಆವಾಗ ವರ್ಕ್ ಆಗಲ್ಲ, ಈ ಥರ ಚಾನಲ್ ಅಪ್ಪೇ ಆಗಲ್ಲ. ಓಕೆ. ಪೋರ್ಟ್ ಅಪ್ ಆಗಲ್ಲ, ಸೊ ಡೌನ್ ತೋರಿಸುತ್ತೆ ನಮಗೆ. ಸೊ ಇದು PAGPಗೆ ಕಾನ್ಸೆಪ್ಟು. ಸೊ ಇನ್ನು ನಮಗೆ LACPಗೆ ಬಂದರೆ, ಸೊ ಇಲ್ಲಿ ಇದೇ ಇದೆ, ಸ್ವಿಚ್ 1ನಲ್ಲಿ ಆಕ್ಟಿವ್, ಸ್ವಿಚ್ 2ಅಲ್ಲಿ ಆಕ್ಟಿವ್. ಸೊ ಬೋತ್ ಸೈಡ್ ಆಕ್ಟಿವ್ ಇರಬೇಕು. ಸೊ ಅವಾಗ ಅದು ಇತರ ಜನ ಅಪ್ ಆಗುತ್ತೆ. ಸೊ ಇಲ್ಲ ಒಂದ್ ಸೈಡ್ ಆಕ್ಟಿವ್ ಒಂದ್ ಸೈಡ್ ಪ್ಯಾಸಿವ್ ಇರಬೇಕು, ಇದು ವರ್ಕ್ ಆಗುತ್ತೆ. ಸೊ ಇಲ್ಲ ಪ್ಯಾಸಿವ್ ಆಗಿರ್ಬೇಕು, ಸೊ ವರ್ಕ್ ಆಗುತ್ತೆ. ಸೊ ಆನ್ ಆನ್ ಇರಿದ್ರೆ ವರ್ಕ್ ಆಗುತ್ತೆ. ಸೊ ಓಕೆ. ಸೊ ಈ ರೂಲ್ಸ್ನ ನಾವು ಬ್ರೇಕ್ ಮಾಡಬಾರ್ದು. ಸೊ ಲೆಟ್ಸ್ ಇಲ್ಲಿ ನಾವು ಏನು ಮಾಡ್ತೀನಿ, ಒಂದು ಸ್ವಿಚಲ್ಲಿ ಆಕ್ಟಿವ್ ಮಾಡ್ತೀನಿ, ಒಂದು ಸ್ವಿಚಲ್ಲಿ ಆನ್ ಮಾಡ್ತೀನಿ, ಅವಾಗ ವರ್ಕ್ ಆಗಲ್ಲ. ಸೊ ಇಲ್ಲ ಅಂದರೆ ಪ್ಯಾಸಿವ್ ಆಗಿ ಮಾಡ್ತೀನಿ, ಆನ್ ಮಾಡ್ತೀನಿ, ವರ್ಕ್ ಆಗಲ್ಲ. ಓಕೆ. ಸೊ ಈ ಕಾನ್ಸೆಪ್ಟ್ ವರ್ಕ್ ಆಗಲ್ಲ. ಸೊ ನಾವು ಈ ರೂಲ್ಸ್ನ ಫಾಲೋ ಮಾಡಬೇಕು. ಸೊ ಇದನ್ನ ಮೈಂಡಲ್ಲಿ ಇಟ್ಕೋಬೇಕು. ಓಕೆ. ಸೊ ಲೆಟ್ಸ್ ಸಿ ದ ಲ್ಯಾಬ್. ದಿಸ್ ಇಸ್ ದ ಥಿಯರಿ ಪಾರ್ಟ್. ಸೊ ಇವಾಗ ನಮ್ಮದು ಹಳೆ ಟೋಪಾಲಜಿ ಆಲ್ರೆಡಿ ನಮ್ಮ ಹತ್ರ ಇದೆ. ಸೊ ಸ್ವಿಚ್ 3, ಸ್ವಿಚ್ 4, ಇಲ್ಲಿ ಏನಾಗಿದೆ, ಇವಾಗ ಕರೆಂಟ್ಲಿ STP ರನ್ ಆಗಿದೆ, ನಿಮಗೆ ಶೋ ಮಾಡ್ತೀನಿ. ಸೊ ಶೋ ಸ್ಪ್ಯಾನಿಂಗ್ ಟ್ರೀ, ಸ್ವಿಚ್ 1, ಸ್ವಿಚ್ 3. ಓಕೆ. ಸ್ವಿಚ್ 3ಅಲ್ಲಿ ಈ ಪೋರ್ಟ್ ನೋಡ್ಬೋದು, ಆಲ್ರೆಡಿ ಬ್ಲಾಕ್ ಅಂತ ತೋರಿಸ್ತಾ ಇದೆ, 1 2 3. ಓಕೆ. ಸೊ 1 2 3 ಬ್ಲಾಕ್ ಆಗಿದೆ, 1 2 3 ಇಥರ್ನೆಟ್ 0/0 ರೂಟ್ ಪೋರ್ಟ್ ಆಗಿ ತೋರಿಸ್ತಾ ಇದೆ. ಓಕೆ. ಸೊ ಸ್ವಿಚ್ 3ಅಲ್ಲಿ 1/0 ರೂಟ್ ಆಗಿದೆ, ರಿಮೈನಿಂಗ್ ಬ್ಲಾಕ್ ಆಗಿದೆ. ಸೊ ಲೆಟ್ಸ್ ವೆರಿಫೈ ಇನ್ ದಿಸ್ ಒನ್. ಎನೇಬಲ್ ಶೋ ಸ್ಪ್ಯಾನಿಂಗ್ ಟ್ರೀ. ಸೊ ಇದರಲ್ಲಿ ಲೆಟ್ಸ್ ವೆರಿಫೈ ದಿಸ್ ಒನ್, ವಿಲಾನ್ 1 1/0 ಬ್ಲಾಕ್ ಆಗಿದೆ, 1/1 ಬ್ಲಾಕ್ ಆಗಿದೆ, 1/2 ಬ್ಲಾಕ್ ಆಗಿದೆ, 1/3 ಬ್ಲಾಕ್ ಆಗಿದೆ, ಅಂದರೆ ಟೋಟಲಿ ಪೂರ್ತಿ ಬ್ಲಾಕ್ ಆಗಿದೆ ಇಲ್ಲಿ. ಓಕೆ. ಸೊ ನಮಗೆ ಈ ಥರ ಚಾನಲ್ ಕಾನ್ಫಿಗರ್ ಮಾಡಿದಾಗ ಇದೆಲ್ಲ ಬ್ಲಾಕ್ ತೋರಿಸ್ಬಾರ್ದು ನಮಗೆ, ಅಂದರೆ ಒನ್ ಲಿಂಕ್ ಆಗಿ ತೋರಿಸ್ಬೇಕು. ಸೊ ಇನ್ ಕೇಸ್ ಇದು ರೂಟ್ ಆದರೆ ಒಂದು ಕಡೆ ಬ್ಲಾಕ್ ಆಗಿರಬೇಕು, ರಿಮೈನಿಂಗ್ ಕಡೆ ಡೆಸಿಗ್ನೇಟೆಡ್ ಆಗಬೇಕು. ಓಕೆ. ಸೊ ಲೆಟ್ಸ್ ವೆರಿಫೈ. ಸ್ವಿಚ್ 3ಗೆ ಹೋಗೋಣ. ಸ್ವಿಚ್ 3 ಕಾನ್ಫಿಗರೇಷನ್, ಕಾನ್ಫಿಗ್ ಟರ್ಮಿನಲ್, ದೆನ್ ಇಂಟರ್ಫೇಸ್, ರೇಂಜ್. ಸೊ ರೇಂಜ್ ಸೆಲೆಕ್ಟ್ ಮಾಡಬೇಕು. ಸೊ ಈ ನಾಲ್ಕು ನಾನು ಬಂಡಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಈಥರ್ನೆಟ್ ದಿಸ್ ಒನ್ ಟು ಟಿಲ್ 3. ಸೊ 4 ಪೋರ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ ನಾನು ಬಂಡಲ್ ಮಾಡೋಕ್ಕೆ. ಓಕೆ. ಸೊ ನೆಕ್ಸ್ಟ್ ಕಮಾಂಡ್, ಚಾನೆಲ್ ಗ್ರೂಪ್. ಚಾನೆಲ್ ಗ್ರೂಪ್ ನಂಬರ್ ನಾವು
ಸೊ ಇಲ್ಲಿ ಲಿಮಿಟ್ ಇದೆ ನಮಗೆ, ಇಂದ 255 ಮಟ್ಟ ಯೂಸ್ ಮಾಡ್ಬೋದು. ಸೊ ಲೆಟ್ಸೆ ನಾನು ಗ್ರೂಪ್ 1 ಯೂಸ್ ಮಾಡ್ತಾ ಇದ್ದೀನಿ. ಸೊ ನಂಬರ್ 1 ಕೊಡ್ತಾ ಇದ್ದೀನಿ ಗ್ರೂಪ್ಗೆ. ಓಕೆ. ಸೊ ದೆನ್ ಮೋಡ್ ನಮಗೆ ಇಲ್ಲಿ ಇಷ್ಟೊಂದು ಇದಾವೆ. ಆಕ್ಟಿವ್ ಆಕ್ಟಿವ್ ಇದೆ, ಆಟೋ ಇದೆ, ಡಿಸೈರೇಬಲ್ ಇದೆ, ಆನ್ ಇದೆ, ಪ್ಯಾಸಿವ್ ಇದೆ. ಓಕೆ. ಸೊ ಇಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ ನೋಡಿ. ಆಕ್ಟಿವ್ ಏನಕ್ಕೆ? LACP ಗೆ ಸಪೋರ್ಟ್ ಆಗುತ್ತೆ. ಆಟೋ ಏನಾಗುತ್ತೆ? PHP ಗೆ ಸಪೋರ್ಟ್ ಆಗ್ತಾ ಇದೆ. ಡಿಸೈರೇಬಲ್ ಏನಾಗ್ತಾ ಇದೆ? PHP ಗೆ ಸಪೋರ್ಟ್ ಆಗ್ತಾ ಇದೆ. ಸೊ ಆನು, ಸೊ ಎನೇಬಲ್ ಈಥರ್ ಚಾನಲ್ ಓನ್ಲಿ ಅಂತ ಬರ್ತಾ ಇದೆ, ಅಂದ್ರೆ ಇದು ಎರಡಕ್ಕೂ ಸಪೋರ್ಟ್ ಆಗುತ್ತೆ ನಮಗೆ ಆನ್. ಸೊ ದೆನ್ ಪ್ಯಾಸಿವ್ LACP ಸಪೋರ್ಟ್ ಆಗುತ್ತೆ. ಸೊ ನಾವು ಇವಾಗ ಲೆಟ್ಸ್ LACP ಕಾನ್ಫಿಗರ್ ಮಾಡೋಣ. ಯಾಕಂದ್ರೆ PHP ಜಾಸ್ತಿ ಜನ ಯೂಸ್ ಮಾಡಲ್ಲ, ಆಲ್ಮೋಸ್ಟ್ LACP ಕಾನ್ಫಿಗರ್ ಮಾಡ್ತಾರೆ. ಓಕೆ. ಸೊ PHP ಸಿಸ್ಕೋ ಪ್ರಯಾರಿಟಿ ಆಗುತ್ತೆ, ಪ್ರಯಾರಿಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಲೆಟ್ಸ್ ನಾವು ಆಕ್ಟಿವ್ ಮಾಡೋಣ. ಸೊ ಆಕ್ಟಿವ್ ಆಕ್ಟಿವ್ ಬೋತ್ ಸೈಡ್ ಆಕ್ಟಿವ್ ಇಡೋಣ. ಸೊ ಆಸ್ ಫರ್ ಅವರ್ ರೂಲ್, ಸೊ ವಿಲ್ ಯೂಸ್ ದಿಸ್ ಒನ್, ಫಸ್ಟ್ ಒನ್, ಆಕ್ಟಿವ್ ಆಕ್ಟಿವ್. ಓಕೆ. ಸೊ ಲೆಟ್ಸ್ ಆಕ್ಟಿವ್ ಕ್ವೆಶನ್ ಮಾರ್ಕ್ CR ಅಂದ್ರೆ ಎಂಡ್, ಕಮಾಂಡ್ ಎಂಡ್ ಆಯ್ತು ಅಷ್ಟೇ ಕಮಾಂಡ್. ಸೊ ಎಂಟರ್. ಸೊ ಕ್ರಿಯೇಟಿಂಗ್ ಪೋರ್ಟ್ ಚಾನಲ್ ಇಂಟರ್ಫೇಸ್ ಪೋರ್ಟ್ ಚಾನಲ್ 1. ಸೊ ಅಂದ್ರೆ ಪೋರ್ಟ್ ಚಾನಲ್ 1 ಅಂತ ಒಂದು ಕ್ರಿಯೇಟ್ ಆಯ್ತು ಇವಾಗ. ಇದು ನಮ್ದು ಲಾಜಿಕಲ್ ಇಂಟರ್ಫೇಸ್. ಓಕೆ. ಸೊ ಇಲ್ಲಿ ಏನ್ ಬರ್ತಾ ಇದೆ ನಮ್ಗೆ, ಏನೋ ಯಾವ್ದು ಬರುತ್ತೋ, ಸಸ್ಪೆಂಡೆಡ್ LACP ಕರೆಂಟ್ಲಿ ನಾಟ್ ಎನೇಬಲ್. ಓಕೆ. LACP ನಾಟ್ ಎನೇಬಲ್, ವೈ? ಓಕೆ, ಲೆಟ್ಸ್ ವೆರಿಫೈ. ಶೋ ether channel summary. ಓಕೆ ಫೈನ್. ಸೊ ನಮ್ದು ಈಥರ್ ಚಾನಲ್ ಇವಾಗ ಕ್ರಿಯೇಟ್ ಆಯ್ತು. ಸೊ ಇಲ್ಲಿ ನೋಡ್ಬೋದು, ಪೋರ್ಟ್ ಚಾನಲ್ 1 ಅಂತ ಬಂತು. ಪೋರ್ಟ್ ಅಂದ್ರೆ, ಸೊ ಅದು ಪೋರ್ಟ್ ಚಾನಲ್ ಇಂಡಿಕೇಟ್ ಮಾಡುತ್ತೆ. PO ಅಂದ್ರೆ 1 ಅಂದ್ರೆ ನಾವು ಏನು ಗ್ರೂಪ್ ಕೊಟ್ಟಿದ್ದೀವಲ್ಲ, ಸೊ ಅದಕ್ಕೆ ಇದಾಗುತ್ತೆ. ಸೊ ಪೋರ್ಟ್ ಚಾನಲ್ ಕ್ರಿಯೇಟ್ ಆಯ್ತು. SD, SD ಅಂದ್ರೆ ಅದು ಡೌನ್ ತೋರಿಸ್ತಾ ಇದೆ. ಓಕೆ. ಸೊ D ಇಂಡಿಕೇಟ್ಸ್ ಡೌನ್, ಇಲ್ಲಿ ನೋಡ್ಬೋದು. ಸೊ D ಇಂಡಿಕೇಟ್ ಡೌನ್. ಓಕೆ. ಸೊ ಲೆಟ್ಸ್ ಕಾನ್ಫಿಗರ್ಡ್ ಇನ್ ದಿಸ್ ಒನ್. ಸ್ವಿಚ್ 4 ಅಲ್ಲಿ ಕಾನ್ಫಿಗರ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ ರೇಂಜ್. ಸೊ ಇಲ್ಲಿ ನಾವು 4 ಸೆಟ್ ಮಾಡಬೇಕು. ETH 1/0 ದಿಂದ 3. ದೆನ್ ಚಾನಲ್ ಗ್ರೂಪ್, ಸೊ ಬೋತ್ ಸೈಡ್ 1. ದೆನ್ ಮೋಡ್ ಆಕ್ಟಿವ್. ಸೊ ಮೋಡ್ ಆಕ್ಟಿವ್, ಕ್ರಿಯೇಟಿಂಗ್ ಅ ಪೋರ್ಟ್ ಚಾನಲ್. ಓಕೆ. ಸೊ ಪೋರ್ಟ್ ಚಾನಲ್ ಕ್ರಿಯೇಟ್ ಆಗ್ತಾ ಇದೆ. ಎಂಡು ರೈಟ್. ಲೆಟ್ಸ್ ವೇಟ್ ಫಾರ್ ಸಮ್ ಟೈಮ್. ರೈಟ್. ಸೊ ಇಲ್ಲಿ ಒಂದು ನಮಗೆ ಲಾಗ್ ಬಂತು ನೋಡ್ಬೋದು. ಲೈನ್ ಪ್ರೋಟೋಕಾಲ್ ಇಂಟರ್ಫೇಸ್ ಪೋರ್ಟ್ ಚಾನಲ್ 1 ಚೇಂಜ್ ಸ್ಟೇಟ್ ಟು ಅಪ್. ಸೊ ಪೋರ್ಟ್ ಅಪ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ಸಮರಿ ನೋಡೋಣ, ಇಲ್ಲಿ ಅಪ್ ತೋರಿಸ್ತಾ ಇದೆಯಾ ಅಂತ. ಓಕೆ. ಸೊ ಲೆಟ್ಸ್ ಸಮರಿ. ಎಸ್. ಸೊ ಇವಾಗ ಅಪ್ ತೋರಿಸ್ತು, ಅಂದ್ರೆ ಲಾಜಿಕಲ್ ಇಂಟರ್ಫೇಸ್ ನಮಗೆ ರೆಡಿ ಆಯ್ತು ಇವಾಗ. ಈ 4 ಇವಾಗ ಬಂಡಲ್ ಆಯ್ತು. ಓಕೆ. ಸೊ ಈ ಪೋರ್ಟ್ ಚಾನಲ್ಗೆ ಯಾವ ಯಾವ ಇಂಟರ್ಫೇಸ್ ಇದಾವೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. 1/0 ಪೋರ್ಟ್ ಚಾನಲ್, 1/3, 1/1, 1/2 ಪೋರ್ಟ್ ಚಾನಲ್. ಸೊ ಸೇಮು ಈ ಕಡೆ ನೋಡೋಣ, ಇನ್ನೊಂದು ಸ್ವಿಚ್ ಅಲ್ಲಿ, ಸ್ವಿಚ್ 4 ಅಲ್ಲಿ. ಸೊ ಸ್ವಿಚ್ 4 ಅಲ್ಲೂ ನಮಗೆ PO1 ಅಪ್ ತೋರಿಸ್ತಾ ಇದೆ. ಓಕೆ. ಸೊ ಇಲ್ಲಿ ಪ್ರೋಟೋಕಾಲ್ ನಮಗೆ ತೋರಿಸ್ತಾ ಇದೆ LACP ಅಂತ. ದೆನ್ ಇಲ್ಲಿ ಪೋರ್ಟ್ ನಮಗೆ ಇಂಡಿಕೇಟ್ ಆಗ್ತಾ ಇದೆ ಯಾವ ಯಾವ ಪೋರ್ಟ್ ಅಂತ. ಓಕೆ. ಸೊ ಲೆಟ್ಸ್ ವೆರಿಫೈ. ಶೋ IP ಇಂಟರ್ಫೇಸ್ ಬ್ರೀ. ಸೊ ಇಲ್ಲಿ ನಮಗೆ ಒಂದು ಪೋರ್ಟ್ ಚಾನಲ್ ಕ್ರಿಯೇಟ್ ಆಯಿತು. PO1 ಅದರದ್ದು ಸ್ಟೇಟಸ್ ಅಪ್. ಓಕೆ. ಸೊ ಪೋರ್ಟ್ ಚಾನಲ್ ವೆರಿಫೈ ಮಾಡಬೇಕಂದ್ರೆ ನಮಗೆ ಈ ಕಮಾಂಡ್ ಯೂಸ್ ಮಾಡಬೇಕು. ಸೊ ಶೋ IP ಇಂಟರ್ಫೇಸ್ ಬ್ರೀಫ್. ಸೊ ಇಲ್ಲಿ ನಮಗೆ ಪೋರ್ಟ್ ಚಾನಲ್ ಕ್ರಿಯೇಟ್ ಆಯಿತು. ಸೊ ಎರಡೂ ಕಡೆ ಪೋರ್ಟ್ ಚಾನಲ್ ಕ್ರಿಯೇಟ್ ಆಗುತ್ತೆ, ಎರಡೂ ಸ್ವಿಚಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೂ ಕ್ರಿಯೇಟ್ ಆಗಿದೆ. ಓಕೆ. ಸೊ ಮತ್ತೆ ಅಪ್ ತೋರಿಸ್ತಾ ಇದೆ ಅದು. ಸೊ ನಮ್ದು ಪೋರ್ಟ್ ಚಾನಲ್ ಓಕೆ ಇದೆ, ನೋ ಇಶ್ಯೂಸ್. ಸೊ ಇದನ್ನ ಪೋರ್ಟ್ ಚಾನಲ್ ನಾವು ಎಕ್ಸ್ಪ್ಯಾಂಡ್ ಮಾಡಿ ನೋಡ್ಬೋದು. ಶೋ ಇಂಟರ್ಫೇಸ್ PO1. ಓಕೆ. ಸೊ ಇಲ್ಲಿ ನಾವು ಪೋರ್ಟ್ ಚಾನಲ್ದು ಸ್ವಲ್ಪ ನೋಡ್ಬೋದು, ಲೈಕ್ ಅದರದ್ದು ಮ್ಯಾಕ್ ನೋಡ್ಬೋದು. ಆ ಪೋರ್ಟ್ ಚಾನಲ್ಗೆ ಮ್ಯಾಕ್ ಕ್ರಿಯೇಟ್ ಆಗಿದೆ.
ಸೊ ಅದರದ್ದು ಎಮ್ ಟಿ ಯು ಸೈಜ್ ನೋಡ್ಬೋದು. ಈ ಎಮ್ ಟಿ ಯು ಮಿಸ್ ಮ್ಯಾಚ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಪೋರ್ಟ್ ಚಾನಲ್ ಅಲ್ಲಿ. ಸೊ ಇದನ್ನ ನಾವು ಅಬ್ಸರ್ವ್ ಮಾಡಬೇಕು. ದೆನ್ ಆಟೋ ಡುಪ್ಲೆಕ್ಸ್ ಇದೆ, ದಟ್ಸ್ ಫೈನ್. ಆಟೋ ಸ್ಪೀಡ್ ಇದೆ, ಫೈನ್. ದೆನ್ ಇಲ್ಲೂ ನಮಗೆ ಸಿ ಆರ್ ಸಿ ಎರರ್ ನೋಡ್ಬೇಕು. ಸೊ ಇನ್ಪುಟ್ ಎರರ್ ಅಬ್ಸರ್ವ್ ಮಾಡಬೇಕು. ಇದೆಲ್ಲ ಆಲ್ವೇಸ್ ಝೀರೋ ಆಗಿರಬೇಕು. ಸೊ ಇನ್ಕ್ರೀಸ್ ಆದರೆ ಅದನ್ನ ಲೈಕ್ 2 3 4 ಆ ಥರ ಆದರೆ ಸಿ ಆರ್ ಸಿ ಎರರ್ಸು ನಮ್ದು ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಲೈಕ್ ಫಿಸಿಕಲಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಇಲ್ಲ ಲೈಕ್ ಕಾನ್ಫಿಗರೇಷನ್ ವೈಸ್ ಏನಾದರೂ ಪ್ರಾಬ್ಲಮ್ ಇದೆ. ಸೊ ಅವಾಗ ಅದು ಇನ್ಕ್ರೀಸ್ ಆಗ್ತಾವೆ ಸಿ ಆರ್ ಸಿ ಎರರ್ಸ್ ಇಲ್ಲ ಇನ್ಪುಟ್ ಔಟ್ಪುಟ್ ಎರರ್ಸ್. ಸೊ ಇದನ್ನ ನಾವು ವೆರಿಫೈ ಮಾಡಬೇಕು. ಓಕೆ. ಸೊ ದೆನ್ ಬ್ರೋ ಇದು, ಹ್ಮ್ ಹಲೋ, ಹ್ಮ್ ಇದು ISIS ಕಾನ್ಫಿಗರ್ ಬರುತ್ತೆ ಗೊತ್ತಾ ರೂಟರ್ ಅಲ್ಲಿ, ಅದೇ ತರನೇ ಸೇಮ್ ವರ್ಕಿಂಗ್ ಅಲ್ವಾ ಇದು? ISIS ನನ್ಗೆ ಅಷ್ಟೊಂದು ಫ್ಯಾಮಿಲಿಯರ್ ಇಲ್ಲ. ಸೊ ಮೇ ಬಿ ಯಾವ ತರ ಕಾನ್ಸೆಪ್ಟ್ ಗೊತ್ತಿಲ್ಲ ಅದು, ಯಾಕಂದ್ರೆ ನಾನು ಇನ್ನ ಮಟ್ಟ ಅದ್ರ ಮೇಲೆ ವರ್ಕೇ ಮಾಡಿಲ್ಲ. ಸೇಮ್ ಇದೇ ತರನೇ ಅಂದ್ರೆ ರೂಟರ್ ಅಲ್ಲಿ ನಾವು ಹ್ಮ್ 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 ಕಾನ್ಫಿಗರ್ ನೈಬರ್ಶಿಪ್ ಓಕೆ. ವರ್ಕ್ ಆಗುತ್ತಾ ಇದು ಇಲ್ಲ ಅಂತ check OSPF ಮಾಡ್ತೀವಲ್ಲ, ಸೇಮ್ ಅದೇ ತರ IPv6 ಇಂದ ISIS ಮಾಡ್ತೀವಿ ನಾವು. ಹ್ಮ್ 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 ಮೇ ಯಾಕೆ ಬಿ. ನೈಬರ್ಶಿಪ್ ಅದೆಲ್ಲ ಮಾಡ್ತೀವಿ. ಓಕೆ ಓಕೆ ಓಕೆ. ಸೊ ನೇಬರ್ ಫಾರ್ಮ್ ಮಾಡಕ್ಕೆ ನೀವು ಯೂಸ್ ಮಾಡ್ತೀರಾ ISIS. ISIS ಈಸಿ ಹೌದೌದು. ಪ್ರೋಟೋಕಾಲ್ ಅಂತಾರೆ, ಬಟ್ ನಾರ್ಮಲಿ ISP ಅವರು ಅಷ್ಟೇ ಯೂಸ್ ಮಾಡ್ತಾರೆ. ಆಫೀಸಲ್ಲಿ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ISIS ಡೌನ್ ಇದ್ರೆ ನಮಗೆ ಹ್ಮ್ ಅದು ಲಿಂಕ್ ಡೌನ್ ಅಂತಾನೆ ಅರ್ಥ ನಾವು. ಓಕೆ. ಸೊ ನೀವು ಹೇಳ್ತಾ ಇರೋದು ಲೈಕ್ ISIS ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾ ಇರೋದ್ರಾ, ಇಲ್ಲ ಬೇರೆ ಏನಾದ್ರೂ ನಿಮ್ದಿದೆ? ಹೌದೌದು, ISIS ಪ್ರೋಟೋಕಾಲ್ ಪ್ರೋಟೋಕಾಲ್ ರೈಟ್. ಇಂಟರ್ಮೀಡಿಯೇಟ್ ಸಿಸ್ಟಮ್ ಹ್ಮ್ ಅಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಅದು ಆಲ್ಮೋಸ್ಟ್ ISP ಅವರು ಯೂಸ್ ಮಾಡ್ತಾರೆ. ಸೊ ಈ ಹೌದು, ಹಾ. ಲೈಕ್ ಆರ್ಗನೈಸೇಷನ್ ಅಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ. ಸೊ ರೇರ್ ಕೇಸಸ್ ಮಾಡ್ತಾರೆ. ಆರ್ಗನೈಸೇಷನ್ ಅಲ್ಲಿ ಯೂಸ್ ಮಾಡೋದು ಯಾವ್ದು ಅಂದ್ರೆ, ಜಾಸ್ತಿ ಅಂದ್ರೆ OSPF ಇಲ್ಲ BGP ಯೂಸ್ ಮಾಡ್ತಾರೆ. KGR. ಹೌದು. ಓಕೆ. ಸೊ ನಾನು ಅದ್ರ ಬಗ್ಗೆ BGP ಜಾಸ್ತಿ. ಹ್ಮ್ BGP ಯೂಸ್ ಮಾಡ್ತಾರೆ. ಹಾ ಯಾ. ಸೊ ನಾನ್ ಜಾಸ್ತಿ ಫ್ಯಾಮಿಲಿಯರ್ ಇಲ್ಲ ಅದಕ್ಕೆ ISISಗೆ, ಯಾಕಂದ್ರೆ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ಯಾಕಂದ್ರೆ ನನಗೆ ಯೂಸೇ ಇಲ್ಲ ಅದು. ಯಾಕಂದ್ರೆ ನಾನಂತೂ ISP ಅಲ್ಲಿ ಹೋಗಲ್ಲ. ಸೊ ಅದಕ್ಕೆ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟೇ ಮಾಡಿಲ್ಲ. ಸೊ ನನಗೆ ಇಂಪಾರ್ಟೆಂಟ್ BGP MPLS ಅಂಡ್ OSPF, ಅದೇ ಮೇನ್ 3 ಪ್ರೋಟೋಕಾಲೇ ಇಂಪಾರ್ಟೆಂಟ್ ಇರೋದು. ಓಕೆ. ಸೊ ಈ ತರ. ಸೊ ಇವಾಗ ನಮ್ದು ಈಥರ್ ಚಾನಲ್ ಕ್ರಿಯೇಟ್ ಆಗಿದೆ. ಸೊ ಸ್ಪ್ಯಾನಿಂಗ್ ಟ್ರೀ ನೋಡೋಣ ಯಾವ ತರ ಆಗಿದೆ ಇವಾಗ. ಶೋ ಸ್ಪ್ಯಾನಿಂಗ್ ಟ್ರೀ. ಓಕೆ. ಸೊ ಇವಾಗ ಸ್ಪ್ಯಾನಿಂಗ್ ಟ್ರೀ ಅಬ್ಸರ್ವ್ ಮಾಡಿ. ಸೊ VLAN 1. ಸೊ ಆವಾಗ ನಮ್ಗೆ ಏನ್ ತೋರಿಸ್ತಿತ್ತು ಇಲ್ಲಿ, ರಿಮೈನಿಂಗ್ ಈ ಪೋರ್ಟ್ಸ್ ಎಲ್ಲ ತೋರಿಸ್ತಿತ್ತು, ಕರೆಕ್ಟಾ? ಬ್ಲಾಕ್ 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 ಅಂತ ತೋರಿಸ್ತಿತ್ತು. ಓಕೆ. ಸೊ ಇವಾಗ ನೋಡ್ಬೋದು PO1 ಅಂತ ತೋರಿಸ್ತಾ ಇದೆ. ಅಂದ್ರೆ ಈ ಎಲ್ಲಾ ಪೋರ್ಟ್ ಮರ್ಜ್ ಆಗಿದೆ. ಪೋರ್ಟ್ ಚಾನಲ್ ಒಂದು, ಅಂದ್ರೆ ಲಾಜಿಕಲ್ ಆಗಿ ಒಂದೇ ಪೋರ್ಟ್ ಅಂತ ಹೇಳ್ತಾ ಇದೆ. ಫಿಸಿಕಲ್ ಆಗಿ ಓಕೆ 4 ಕನೆಕ್ಟ್ ಆಗಿದಾವೆ, ಬಟ್ ಲಾಜಿಕಲ್ ಆಗಿ ಒಂದೇ ಕನೆಕ್ಟ್ ಆಗಿದೆ. ಓಕೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಇನ್ ಕೇಸ್ ಟ್ರಾಫಿಕ್ ಇಲ್ಲಿಂದ ಈ ಸ್ವಿಚ್ 4 ಸ್ವಿಚ್ಗೆ ಬಂದ್ರೆ, ಸೊ ಲೆಟ್ಸ್ ಸೇ ಇವಾಗ ಪ್ರಿಯಾರಿಟಿ ಈ ಕಡೆ ಕಮ್ಮಿ ಇದೆ ಅಂದ್ರೆ, ಲೈಕ್ ರೂಟ್ ಪಾತ್ ಕಾಸ್ಟ್ ಈ ಕಡೆಯಿಂದ ಕಮ್ಮಿ ಇದೆ ಅಂದ್ರೆ, ಸೊ ಅವಾಗ ಈ ಕಡೆಯಿಂದ ಹೋಗುತ್ತೆ. ಸೊ ಟ್ರಾಫಿಕ್ ಹೆಂಗಾಗುತ್ತೆ ಅಂದ್ರೆ ಶೇರ್ ಆಗುತ್ತೆ, ಇಲ್ಲಿ ಲೋಡ್ ಬ್ಯಾಲೆನ್ಸ್ ಆಗುತ್ತೆ. ಸ್ವಲ್ಪ ಟ್ರಾಫಿಕ್ ಈ ಪೋರ್ಟ್ ಇಂದ ಹೋಗುತ್ತೆ, ಸ್ವಲ್ಪ ಟ್ರಾಫಿಕ್ ಸೆಕೆಂಡ್ ಪೋರ್ಟ್ ಇಂದ ಹೋಗುತ್ತೆ, ಸ್ವಲ್ಪ ಟ್ರಾಫಿಕ್ ಫಸ್ಟ್ ಪೋರ್ಟ್ ಇಂದ ಹೋಗುತ್ತೆ, ಸ್ವಲ್ಪ ಟ್ರಾಫಿಕ್ 1/1/0 ಇಂದ ಹೋಗುತ್ತೆ. ಸೊ ಆ ಥರ ಲೋಡ್ ಶೇರ್ ಆಗುತ್ತೆ. ಸೊ ಇದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಪೋರ್ಟ್ ಚಾನಲ್. ಲೋಡ್ ಶೇರ್ ಎಲ್ಲ ಲೋಡ್ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ದಿಸ್ ಇಸ್ ಪೋರ್ಟ್ ಚಾನಲ್ ಕಾನ್ಫಿಗರೇಷನ್. ಸಿಂಪಲ್ ಇದೆ, ಏನಿಲ್ಲ. ಸೊ ಇದರಲ್ಲೂ ಪೋರ್ಟ್ ಚಾನಲ್ ಇದು ಲೇಯರ್ 2 ಪೋರ್ಟ್ ಚಾನಲ್ ಆಯಿತು. ಓಕೆ. ಸೊ ಅದರಲ್ಲೂ ಲೇಯರ್ 3 ಪೋರ್ಟ್ ಚಾನಲ್ ಇದೆ. ಸೊ ಲೇಯರ್ 3 ಪೋರ್ಟ್ ಚಾನಲ್ ಏನು ಸಿಂಪಲ್ ಇದೆ. ಸೊ ನಾವು ಇವಾಗ ಪೋರ್ಟ್ ಚಾನಲ್ ಕಾನ್ಫಿಗರ್ ಮಾಡಿದ್ದೀವಲ್ಲ, PO ಕಾನ್ಫಿಗರ್ ಆಗಿದೆ. ಸೊ ಈ POಗೆ ನಾವು ಒಂದು IP ಅಸೈನ್ ಮಾಡ್ತೀವಿ. ಅಂದ್ರೆ ನಾರ್ಮಲಿ ನಾವು ಇಂಟರ್ಫೇಸ್ಗೆ ಒಂದು IP ಅಸೈನ್ ಮಾಡ್ತೀವಲ್ಲ ಯಾವ ತರ. ಸೊ ಕಾನ್ಫಿಗ್ ಟರ್ಮಿನಲ್ ಹೋಗಿ ಇಂಟರ್ಫೇಸ್ ಮಾಡಿ ಅದ್ರ ಮೇಲೆ IP ಅಸೈನ್ ಮಾಡ್ತೀವಿ. ಸೇಮು ಪೋರ್ಟ್ ಚಾನಲ್ಗೆ IP ಅಸೈನ್ ಮಾಡ್ತೀವಿ. ಅದನ್ನ ನಾವು ಏನು ಮಾಡ್ತೀವಿ, ಲೈಕ್ L3 ಈಥರ್ ಚಾನಲ್ ಅಂತೀವಿ. ಸೊ ಇದರಲ್ಲಿ ಕಾನ್ಫಿಗರ್ ಮಾಡ್ಬೋದು, ಬಟ್ ಇದು ವರ್ಚುವಲ್ ಆಗಿ ಅದು ಸಪೋರ್ಟ್ ಮಾಡಲ್ಲ. ಸೊ ಅದು ಅಪ್ ಆಗಲ್ಲ, ಅದು ಪೋರ್ಟ್ ಚಾನಲ್ ಅಪ್ ತೋರಿಸಲ್ಲ, ಅದು ಪ್ರಾಬ್ಲಮ್. ಸೊ ಟ್ರೈ ಮಾಡೋಣ ಒನ್ಸು. ಕಾನ್ಫಿಗ್ ಟರ್ಮಿನಲ್, ಇಂಟರ್ಫೇಸ್, PO1. ಸೊ ಇದಕ್ಕೆ ಫಸ್ಟ್ ಇವಾಗ IP ಅಸೈನ್ ಮಾಡಕ್ ಹೋದ್ರೆ ತಗೊಳಲ್ಲ ಅದು, ಯಾಕಂದ್ರೆ L3 ಮಾಡಬೇಕು ನಾವು ಅದಕ್ಕೆ. ಲೆಟ್ಸ್ ಟ್ರೈ ಮಾಡೋಣ. IP ಅಡ್ರೆಸ್ ತಗೊಳ್ಳೋದೇ ಇಲ್ಲ ಅದು. IP ಕ್ವೆಶನ್ ಮಾರ್ಕ್. ಸೊ ನೋ. IPR DHCP IP ಅಡ್ರೆಸ್ ಆಪ್ಷನ್ನೇ ಇಲ್ಲ. ಓಕೆ. ಸೊ ಫಸ್ಟ್ ನೋ ಸ್ವಿಚ್ ಪೋರ್ಟ್.
ಬ್ರೋ ನಾವು ಸ್ವಿಚ್ ಅಲ್ಲಿ ಐ ಪಿ ಅಸೈನ್ ಮಾಡಕ್ ಆಗಲ್ಲ ಅಲ್ವಾ? ಸೊ ಅದನ್ನ ನಾವು ಇವಾಗ L3 ಸ್ವಿಚ್ ನಮ್ಮ ಹತ್ರ ಇದೆ ಅಲ್ಲ, ಸೊ ಅವಾಗ ನಾವು ಆ ಪೋರ್ಟ್ನ L3 ಮಾಡ್ಕೋಬೇಕು. ಸೊ ಅವಾಗ ನಾವು ಐ ಪಿ ಅಸೈನ್ ಮಾಡೋಕ್ಕಾಗೋದು. ಸಾರಿ, ನೋ ಸ್ವಿಚ್ ಪೋರ್ಟ್, ಐ ಪಿ ಅಡ್ರೆಸ್. ಸೊ ಇವಾಗ ನಾನೇನು ಮಾಡಿದೆ ಅಂದರೆ ನಿಮಗೆ ತೋರಿಸ್ತೀನಿ. ಡೂ ಶೋ ರನ್ನಿಂಗ್ ಇಂಟರ್ಫೇಸ್ PO1. ಸೊ PO1ಗೆ ನಾನು ಜಸ್ಟ್ ಒಂದು ಕಮಾಂಡ್ ರನ್ ಮಾಡಿದ್ದೀನಿ, ನೋ ಸ್ವಿಚ್ ಪೋರ್ಟ್ ಅಂತ. ಸೊ ಈ ಕಮಾಂಡ್ ರನ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಪೋರ್ಟ್ನ L3 ಆಗುತ್ತೆ. ಸೊ ಅವಾಗ ನಾವು ಅದಕ್ಕೆ ಐ ಪಿ ಕಾನ್ಫಿಗರ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇವಾಗ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಇವಾಗ ನಾನು ಐ ಪಿ ಅಸೈನ್ ಮಾಡ್ಬೋದು. ಐ ಪಿ ಅಡ್ರೆಸ್ 10.1. let's see 10.100. then subnet 255.255.255. so 255, no, subnet mask, let's say 250 only, better. okay, fine. ಸೊ ಐ ಪಿ ಅಡ್ರೆಸ್ ಆಯಿತು. ಶರ್ಟ್, ನೋ ಶರ್ಟ್, ಎಂಟರ್. ಸೊ ಇವಾಗ ಶೋ ರನ್ನಿಂಗ್ ಇಂಟರ್ಫೇಸ್ PO1. ಸೊ ಇವಾಗ ನೋಡ್ಬೋದು ಐ ಪಿ ಅಸೈನ್ ಆಯಿತು ಆ ಪೋರ್ಟ್ ಚಾನಲ್ಗೆ. ಸೊ ಶೋ ಐ ಪಿ ಇಂಟರ್ಫೇಸ್ ಬ್ರೀಫ್. ಸೊ ಇವಾಗ ನೋಡ್ಬೋದು ಪೋರ್ಟ್ ಚಾನಲ್ 1 ಇದೆ ಅಲ್ವಾ, ಅದಕ್ಕೆ ಐ ಪಿ ಅಸೈನ್ ಆಗಿದೆ, 10.100 ಆಗಿದೆ. ಸೊ ಇನ್ನೊಂದು ಈ ಕಡೆನೂ ಕಾನ್ಫಿಗರ್ ಮಾಡೋಣ, ಲೆಟ್ಸ್ ಸಿ. ಕಾನ್ಫಿಗ್ ಟರ್ಮಿನಲ್, ಇಂಟರ್ಫೇಸ್ PO1. ಪೋರ್ಟ್ ಚಾನಲ್ಗೆ ನಾನೇನು ಮಾಡ್ತೀನಿ, ನೋ ಸ್ವಿಚ್ ಪೋರ್ಟ್ ಮಾಡ್ತೀನಿ, ಅಂದರೆ L3 ಎನೇಬಲ್ ಮಾಡ್ತೀನಿ ಅದಕ್ಕೆ. ಸೊ ಇವಾಗ ನಾನು ಐ ಪಿ ಕಾನ್ಫಿಗರ್ ಮಾಡ್ಬೋದು. L3 ಎನೇಬಲ್ ಮಾಡಿದಾಗ ಅದು ಸೀದಾ ನಮಗೆ ಡೌನ್ ಆಯಿತು ಪೋರ್ಟ್. ಸೊ ಡೌನ್ ಆಗಿ ಅಪ್ ಆಯಿತು, ನೋಡ್ಬೋದು. ಪೋರ್ಟ್ ಚಾನಲ್ ಇಸ್ ಡೌನ್, ದೆನ್ ಇಟ್ಸ್ ಕೇಮ್ ಅಪ್ ಬ್ಯಾಕ್. ಓಕೆ, ಸೊ ದೆನ್ ನಾವು assign the IP address. IP address 10.1.10.100.1. 255.255.255.0, submit mask, then shut, no shut. Okay, and show IP interface brief. ಸೊ ಇವಾಗ ನೋಡ್ಬೋದು ಪೋರ್ಟ್ ಚಾನಲ್ 1 ಅಪ್ ಆಯಿತು. ಸೊ ಇಲ್ಲಿ ಅಪ್ ತೋರಿಸ್ತಾ ಇದೆ, ಬಟ್ ನಮಗೆ ಈ ಥರ ಚಾನಲ್ ಅಪ್ ಆಗಬೇಕು. ಸೊ ಶೋ ಈತ ಚಾನಲ್ ಸಮರಿ. ಸೊ ಇಲ್ಲಿ ನಮಗೆ ಅಪ್ ಆಗಲ್ಲ. ಸೊ ಇದು ಲಾಜಿಕಲ್ ಆಗಿದೆ ಅಲ್ವಾ. ಸೊ ನಮ್ಮದು ಫಿಸಿಕಲ್ ಸ್ವಿಚಸ್ ಇದ್ರೆ ಅದು ಅಪ್ ಆಗುತ್ತೆ. ಸೊ ಇಲ್ಲಿ ಅಪ್ ಆಗಲ್ಲ ನಮಗೆ. ಸೊ ಇದು ಪ್ರಾಬ್ಲಮ್. ಸೊ ಇದು ಅಪ್ಪ. ಇವಾಗ ಇಲ್ಲಿ ನಿಮಗೆ ಸಮ್ ಕಮಾಂಡ್ ಹೇಳ್ಕೊಡ್ತೀನಿ. ಸೊ ಲೈಕ್ ನಮಗೆ ಇವಾಗ ಕಾನ್ಫಿಗರೇಷನ್ ಚೆಕ್ ಮಾಡ್ಬೇಕು ಅಂದ್ಕೊಳ್ಳಿ. ಶೋ ರನ್ನಿಂಗ್ ಕಾನ್ಫಿಗ್. ಸೊ ಪೈಪ್ ಸೆಕ್ಷನ್ ಯೂಸ್ ಮಾಡಬೇಕು ನಾವು. ಈ ಸ್ಟ್ರೇಟ್ ಲೈನ್ ಬರುತ್ತೆ ಅಲ್ಲ, ಈ ಲೈನ್ ಕೀಬೋರ್ಡಲ್ಲಿ ನಿಮಗೆ ಸಿಗುತ್ತೆ. ಅದು ಶಿಫ್ಟ್ ಮತ್ತು ಕೀ ಯೂಸ್ ಮಾಡಿದರೆ ಅದು ಬರುತ್ತೆ. ಓಕೆ, ಸೊ ಪೈಪ್ ಸೆಕ್ಷನ್ ಆಮೇಲೆ ನಮಗೆ ಕ್ವಶನ್ ಮಾರ್ಕ್ ಮಾಡಿದರೆ, ಸೊ ಇಲ್ಲಿ ಆಪ್ಷನ್ಸ್ ಇದಾವೆ ನೋಡಿ. ಅಪೆಂಡ್ ಅಂತ ಐತೆ, ಬಿಗಿನ್ನು, ಕೌಂಟು, ಎಕ್ಸ್ಕ್ಲೂಡು, ಫಾರ್ಮ್ಯಾಟು, ಇನ್ಕ್ಲೂಡ್, ಸೊ ರೀಡೈರೆಕ್ಟು, ಸೆಕ್ಷನ್ನು. ಸೊ ಇದ್ರಲ್ಲಿ ನಮಗೆ ರೆಗ್ಯುಲರ್ ಆಗಿ ಜಾಸ್ತಿ ಯಾವ್ದು ಯೂಸ್ ಆಗುತ್ತೆ ಅಂದರೆ, ಒಂದು ಎಕ್ಸ್ಕ್ಲೂಡ್ ಯೂಸ್ ಮಾಡ್ತೀವಿ, ಇನ್ನೊಂದು ಇನ್ಕ್ಲೂಡ್ ಯೂಸ್ ಮಾಡ್ತೀವಿ, ಇನ್ನೊಂದು ಸೆಕ್ಷನ್ ಯೂಸ್ ಮಾಡ್ತೀವಿ. ಓಕೆ, ಸೊ ಜಾಸ್ತಿ ಅಂದರೆ ಯೂಸ್ ಮಾಡೋದು. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಲೆಟ್ಸ್ ಸೇ ಇನ್ಕ್ಲೂಡ್ ಅಂದರೆ ನಾನು ಐ ಹಾಕ್ತೀನಿ. ಸೊ ಐ ಅಂದರೆ ಇನ್ಕ್ಲೂಡ್. ಇನ್ಕ್ಲೂಡ್ ನಾನೇನು ಮಾಡ್ತೀನಿ, ಒಂದು ಯಾವುದೋ ಒಂದು ವರ್ಡ್ ಮಾಡ್ತೀನಿ. ಓಕೆ, ಸೊ ಇನ್ಕ್ಲೂಡ್ ಕನೆಕ್ಟೆಡ್ ಆಗ್ತೀನಿ, ಕನೆಕ್ಟೆಡ್. ಸೊ ಇವಾಗ ನನಗೇನಾಗುತ್ತೆ, ಸೊ ಬರೀ ಕನೆಕ್ಟೆಡ್ ಅಷ್ಟೇ ತೋರಿಸ್ಬೇಕು ಇಲ್ಲಿ. ಸೊ ಫಸ್ಟ್ ಚೆಕ್ ಮಾಡೋಣ ಯಾವುದಾದ್ರೂ ಕನೆಕ್ಟೆಡ್ ಇದೆಯಾ ಅಂತ. ಸೊ ಇಲ್ಲಿ ಕನೆಕ್ಟೆಡ್ ಇದೆ. ಓಕೆ, ಸೊ ಶೋ ಇಂಟರ್ಫೇಸ್ ಸ್ಟೇಟಸ್ ಇನ್ಕ್ಲೂಡ್ ಕನೆಕ್ಟೆಡ್. ಓಕೆ, ಸೊ ಇವಾಗ ನೋಡ್ಬೋದು ನಾನು ಕನೆಕ್ಟೆಡ್ ಆಗ್ತದೆ, ನನಗೆ ಬರೀ ಕನೆಕ್ಟೆಡ್ ಏನಿದೆ ಅಷ್ಟೇ ಇನ್ಕ್ಲೂಡ್ ಮಾಡಿ ಕೊಡುತ್ತೆ ಅದು. ಸೊ ಅದಕ್ಕೆ ನಾವು ಇನ್ಕ್ಲೂಡ್ ಕಮಾಂಡ್ ಯೂಸ್ ಮಾಡ್ತೀವಿ ಸೆಪರೇಟ್ ಮಾಡೋಕ್ಕೆ. ಸೊ ಎಕ್ಸಾಂಪಲು ಜಾಸ್ತಿ ಪೋರ್ಟ್ ಇದ್ದಾಗ ನಮ್ಗೆ ಏನು ಮಾಡ್ಬೇಕಂದ್ರೆ ಬರೀ ಕನೆಕ್ಟೆಡ್ ನೋಡಬೇಕಾಗುತ್ತೆ. ಸೊ ಎಲ್ಲ ಡಿಸೇಬಲ್ ಎಲ್ಲ ಬೇಕಾಗಿಲ್ಲ ನಮಗೆ ನೋಡೋದು. ಸೊ ಅವಾಗ ಏನು ಮಾಡ್ತೀವಿ, ಇನ್ಕ್ಲೂಡ್ ಹಾಕ್ಬಿಟ್ಟು ಕನೆಕ್ಟೆಡ್ ಮಾಡ್ತೀವಿ. ಸೊ ಇನ್ ಕೇಸು ನಮಗೆ ಡಿಸೇಬಲ್ ನೋಡ್ಬೇಕಂದ್ರೆ, ಸೊ ಆ ಕನೆಕ್ಟೆಡ್ ಜಾಗದಲ್ಲಿ ಡಿಸೇಬಲ್ ಹಾಕಬೇಕು. ಓಕೆ, ಸೊ ಡಿಸೇಬಲ್. ಸೊ ಅರ್ಧ ಕಮಾಂಡ್ ಹೊಡೆದ್ರು ಸಾಕು, ಅರ್ಧ ವರ್ಡ್ ಹೊಡೆದ್ರು ಸಾಕು. ಓಕೆ, ಸೊ ಡಿಸೇಬಲ್ ಅಷ್ಟೇ ಇದಾಯಿತು. ಸೊ ಲೆಟ್ಸ್ ಸಿ ಎಕ್ಸ್ಕ್ಲೂಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ,
ಸೊ ಇದೇ ಜಾಗದಲ್ಲಿ ನಾವು ಎಕ್ಸ್ಕ್ಲೂಡ್ ಯೂಸ್ ಮಾಡಿದ್ರೆ ಅದು ಎಕ್ಸ್ಕ್ಲೂಡ್ ಮಾಡುತ್ತೆ ಅಷ್ಟೇ. ಸೊ ಏನು ಕನೆಕ್ಟ್ ಅಂತ ಹಾಕ್ತೀನಿ ನಾನು. ಸೊ ಕನೆಕ್ಟೆಡ್ ಹಾಕಿದ್ರೆ ಸೊ ಕನೆಕ್ಟ್ ಏನೇನಿದೆಯಲ್ಲ ಅದು ಎಕ್ಸ್ಕ್ಲೂಡ್ ಮಾಡಿ ರಿಮೈನಿಂಗ್ ಎಲ್ಲ ತೋರಿಸುತ್ತೆ. ಸೊ ಇವಾಗ ನೋಡು, ಕನೆಕ್ಟೆಡ್ ಏನಿದೆ ಅದು ಎಕ್ಸ್ಕ್ಲೂಡ್ ಮಾಡ್ತಾ ಇದು, ಸೊ ರಿಮೈನಿಂಗ್ ತೋರಿಸ್ತಾ ಇದೆ. ಓಕೆ. ಸೊ ಅದೇ ತರ ನಮಗೆ ಸೆಕ್ಷನ್ ಅಂತ ಇದೆ. ಸೊ ಜಾಸ್ತಿ ನಾವು ಯೂಸ್ ಮಾಡೋದು ಸೆಕ್ಷನ್ ಒಂದು ಯೂಸ್ ಮಾಡ್ತೀವಿ. ಸೆಕ್ಷನ್ ಸೆಕ್ಷನ್ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಲೈಕ್ ಸೆಕ್ಷನ್ನು ನಾನು ಹಾಕ್ತೀನಿ ಪೋರ್ಟ್ ಅಂತ ಹಾಕ್ತೀನಿ. ಓಕೆ, ಸೆಕ್ಷನ್ ಪೋರ್ಟ್. ಸೆಕ್ಷನ್ ಪೋರ್ಟ್ ಅಂದ್ರೆ ನಮ್ಗೆ ಏನು ಬರ್ತಾ ಇಲ್ಲ. ಸೊ ಆ ಥರ ವರ್ಡ್ ಯಾವುದು ಇಲ್ಲ ಅನ್ಸುತ್ತೆ ಐ ಗೆಸ್ ಸ್ಟಾರ್ಟಿಂಗ್ ವಿತ್ ಸೆಕ್ಷನ್. ದೆನ್ ಲೆಟ್ಸ್ ಸೇ ಚಾನಲ್ ಹಾಕೋಣ. ಚಾನಲ್ ಅಲ್ಲೂ ಏನು ಬರ್ತಾ ಇಲ್ಲ. ಓ ಸಾರಿ, ಇದು ನಾನು ಮೇ ಬಿ ರನ್ನಿಂಗ್ ಸೊ ಕಾನ್ಫಿಗರೇಷನ್ ಯೂಸ್ ಮಾಡ್ತೀನಿ. ಯಾ ಸೊ ಸಾರಿ, ನಾನು ಸ್ಟೇಟಸ್ ಅಲ್ಲಿ ಇದ್ದೀನಿ, ಸೊ ಅದೇ ಹೇಳ್ತಾ ಇದ್ದೆ. ಶೋ ರನ್ನಿಂಗ್ ಸೆಕ್ಷನ್ನು ಇವಾಗ ಚಾನಲ್ಲು. ಸೊ ಚಾನಲ್ ಅಂತ ಹಾಕಿದ್ರೆ ನಮಗೆ ಇವಾಗ ಏನ್ ಮಾಡುತ್ತೆ ಅಂದ್ರೆ ಅದು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡುತ್ತೆ. ಚಾನಲ್ ನಮಗೆ ಎಲ್ಲಿ ಫೈಂಡ್ ಆಗುತ್ತೆ. ಸೊ ಇವಾಗ ನಮಗೆ ಚಾನಲ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಪೋರ್ಟ್ ಚಾನಲ್ ಅಂತ. ಸೊ ಅಲ್ಲಿಂದ ಏನ್ ಮಾಡುತ್ತೆ ಅದು ಪೂರ್ತಿ ಸೆಕ್ಷನ್ ತೋರಿಸುತ್ತೆ. ಸೊ ಚಾನಲ್ ಅಂತ ಏನಿದೆ ಅಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡ್ತದೆ ಪೂರ್ತಿ ಸೆಕ್ಷನ್ ತೋರಿಸುತ್ತೆ. ಆ ಚಾನಲ್ ಅಂತ ಎಲ್ಲೆಲ್ಲಿ ವರ್ಡ್ ಇದೆ ಅದೆಲ್ಲ ಕಮಾಂಡ್ ನಮಗೆ ಶೋ ಆಗುತ್ತೆ. ಸೊ ಅದಕ್ಕೆ ನಾವು ಸೆಕ್ಷನ್ ಯೂಸ್ ಮಾಡ್ತೀವಿ. ಸೊ ಇವಾಗ ಪೋರ್ಟ್ ಅಂತ ಹಾಕಿದ್ರೆ ಎಲ್ಲ ಪೋರ್ಟ್ ಅಷ್ಟೇ ತೋರಿಸ್ಬೇಕು, ಎಲ್ಲಿ ಎಲ್ಲಿ ಪೋರ್ಟ್ ವರ್ಡ್ ಇದೆ ಅದು ತೋರಿಸುತ್ತೆ ನಮಗೆ ಅದು. ಸೊ ಲೆಟ್ಸ್ ಸೇ ಪೋರ್ಟು. ಸೊ ಇವಾಗ ನೋಡ್ಬೋದು ಎಲ್ಲಿ ಪೋರ್ಟ್ ಇದೆ ನಮಗೆ ತೋರಿಸ್ತಾ ಇದೆ. ಸ್ಟಾರ್ಟಿಂಗ್ ಎಲ್ಲಾಯ್ತು, ಸ್ವಿಚ್ ಪೋರ್ಟ್ ಇಂದ ಸ್ಟಾರ್ಟ್ ಆಯ್ತು. ಸೊ ಸ್ವಿಚ್ ಪೋರ್ಟ್ 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 ಎಲ್ಲಿ ಪೋರ್ಟ್ ಇದೆ ಅದೆಲ್ಲ ಕಮಾಂಡ್ ತೋರಿಸ್ತಾ ಇದೆ ನಮಗೆ. ಸೊ ಅದು ಸೆಕ್ಷನ್ಗೆ ಯೂಸ್ ಆಗುತ್ತೆ. ಓಕೆ. ಸೊ ಇದೆಲ್ಲ ನಮಗೆ ಟ್ರಬಲ್ ಶೂಟ್ ಮಾಡುವಾಗ ವೆರಿ ಯೂಸ್ಫುಲ್ ಕಮಾಂಡ್. ಸೊ ನಾವು ಎಲ್ಲ ರನ್ನಿಂಗ್ ಕಾನ್ಫಿಗ್ ಶೋ ರನ್ನಿಂಗ್ ಅಂತ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಶೋ ರನ್ನಿಂಗ್ ಅಂದ್ರೆ ತುಂಬಾ ಬರುತ್ತೆ. ಸೊ ಇವಾಗ ಇಷ್ಟೊಂದು ಬರ್ತಾ ಇದೆ. ಸೊ ಯಾವ್ದಂತ ನೋಡ್ಕೊಳಕ್ಕಾಗುತ್ತೆ, ಸೊ ಡಿಫಿಕಲ್ಟ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಮಗೆ ಯೂಸ್ ಆಗುತ್ತೆ. ಸೊ ಲೆಟ್ಸ್ ಇವಾಗ ಗೇಟ್ವೇ ನೋಡಬೇಕು ನಾವು. ಸೊ ಶೋ ರನ್ನಿಂಗ್, ಸೊ ಇನ್ಕ್ಲೂಡ್ ಮಾಡ್ತೀನಿ. ಲೆಟ್ಸ್ ಐ ಪಿ ಗೇಟ್ವೇ ಅಂತ ಹಾಕೋಣ. ಸೊ ಗೇಟ್ವೇ ಐ ಪಿ ಗೇಟ್ವೇ ಬರ್ತಾ ಇಲ್ಲ. ಸೊ ಲೆಟ್ಸ್ ಡಿಫಾಲ್ಟ್ ಗೇಟ್ವೇ ಅಂತ ಹಾಕೋಣ. ಇನ್ಕ್ಲೂಡ್ ಡಿಫಾಲ್ಟ್ ಗೇಟ್ವೇ. ಓಕೆ. ಸೊ ಡಿಫಾಲ್ಟ್ ಗೇಟ್ವೇ ಅಂದರೆ ಸೊ ಎಲ್ಲಿ ಡಿಫಾಲ್ಟ್ ಬಂತು ಬಂತು ನಮಗೆ. ಓಕೆ. ಸೊ ಈ ಥರ ಸೊ ನಮಗೆ ಇದೆಲ್ಲ ಯೂಸ್ ಆಗುತ್ತೆ. ಸೊ ದೆನ್ ಇದೆಲ್ಲ ಹೆಲ್ಪ್ಫುಲ್ ಕಮಾಂಡು. ಸೊ ಇದು ಬಿಟ್ಟರೆ ಈಥರ್ ಚಾನಲ್ ಟಾಪಿಕ್ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ನಮ್ದು ಏನಿದೆ, ಸೊ ನೆಕ್ಸ್ಟ್ ಎಚ್ ಎಸ್ ಆರ್ ಪಿ. ಸೊ ಬೆಟರ್ ಎಚ್ ಎಸ್ ಆರ್ ಪಿ ನಾಳೆ ಕಂಟಿನ್ಯೂ ಮಾಡೋಣ. ಸೊ ಯಾಕಂದರೆ ಇದು ಒಂಥರ ಹ್ಯೂಜ್ ಟಾಪಿಕ್ ಇದೆ ಎಚ್ ಎಸ್ ಆರ್ ಪಿ. ಸೊ ದೆನ್ ವಾಟ್ ವಿ ಹ್ಯಾವ್. ಹ್ಮ್ ಈಥರ್ ಚಾನಲ್ ಯೂಸ್ ಮಾಡ್ತಾರಲ್ಲ, ಯಾ. ಆಕ್ಚುಲಿ ನಮ್ದು ISP ನಲ್ಲಿ ಯೂಸ್ ಮಾಡಲ್ಲ. ಹ್ಮ್ ಸೊ ಐ ಎಸ್ ಪಿ ಅಲ್ಲಿ ಯೂಸ್ ಮಾಡಲ್ಲ ಅಂತೀರಾ? ಹೌದು. ಓಕೆ. ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ AG1 ಇಂದ AG2ಗೆಲ್ಲ ನಮ್ದು ಬಂಡಲ್ ಈಥರ್ ರೇಟ್ ಅಂತ ಬರುತ್ತೆ. ಬಂಡಲ್ ಈಥರ್ ಅಲ್ಲಿ ಯೂಸ್ ಕರೆಕ್ಟ್. ಮಾಡ್ತೀವಿ. ಸೊ ಇವಾಗ ಈಥರ್ ಚಾನಲ್ ಬೇಕೇ ಬೇಕು ಐ ಎಸ್ ಪಿಗೆ ಮಾತ್ರ. ಯಾಕಂದ್ರೆ ಅವ್ರ ಹತ್ರ ಡೇಟಾ ಹೆವಿ, ಬ್ಯಾಂಡ್ ವಿತ್ ಹೆವಿ ಹೋಗುತ್ತೆ. ಕರೆಕ್ಟಾ? ಸೊ ಲೆಟ್ಸ್ ಎಕ್ಸಾಂಪಲ್ ಅವರು ಒಂದ್ ಕನೆಕ್ಷನ್ ಒಂದು ಆರ್ಗನೈಸೇಷನ್ಗೆ ಕೊಟ್ಟಿದ್ದಾರೆ, ಒಂದು ಕಂಪ್ನಿಗೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ಆ ಕಂಪ್ನಿದು ಪೂರ್ತಿ ಡೇಟಾ ತಗೋಬೇಕು, ಅವ್ರು ಕ್ಯಾರಿ ಮಾಡ್ಕೋಬೇಕು. ಸೊ ಅವಾಗ ಲೆಟ್ಸ್ ಅವ್ರ ಹತ್ರ ಒಂದು 10 ಗಿಗ್ದು ಇರುತ್ತೆ, ಇಲ್ಲ 100 ಗಿಗ್ದು ಯೂಸ್ ಮಾಡ್ತಾರೆ. ಸೊ ಅಂತ ಕೇಸಸ್ ಅಲ್ಲಿ ಇವಾಗ 100 ಗಿಗ್ ಕ್ರಾಸ್ ಆಯ್ತು ಅಂದ್ರೆ ಅವಾಗ ಅವರು ಪೋರ್ಟ್ ಚಾನಲ್ ಮಾಡಬೇಕು. ಸೊ ಅವಾಗ 2 ಪೋರ್ಟ್ ಕನೆಕ್ಟ್ ಮಾಡ್ತಾರೆ, ಅವಾಗ ಬಂಡಲ್ ಮಾಡ್ತಾರೆ. ಸೊ ಅಂತ ಕೇಸಸ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಇವಾಗ ನಮಗೂ ಹಂಗೆ. ಸೊ ಲೆಟ್ಸ್ ಆಫೀಸಲ್ಲಿ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ತೀವಿ, ಇವಾಗ ಇಲ್ಲಿ ಸ್ವಿಚ್ಚಿಂದ ಇಲ್ಲಿ ಮಾಡ್ತೀವಿ. ಸೊ ನಮ್ಮದು ಒಂದು 10 ಗಿಗ್ದು ಯೂಸ್ ಮಾಡ್ತೀವಿ ನಾವು. ಇಲ್ಲಿ ಒಂದು 10 ಗಿಗ್, ಇಲ್ಲಿ ಒಂದು 10 ಗಿಗ್, 2 ಪೋರ್ಟ್ ಯೂಸ್ ಮಾಡ್ಕೊಳ್ಳಿ ಅಂತೀವಿ. ಸೊ ಅಂಥ ಕೇಸಸ್ಸಲ್ಲಿ ಯೂಸರ್ ಟ್ರಾಫಿಕ್ ಜಾಸ್ತಿ ಆದಾಗ ಒಂದೇ ಪೋರ್ಟ್ ಇದ್ದರೆ ನಮಗೆ 10 ಗಿಗ್ ಕ್ರಾಸ್ ಆದಾಗ ಯೂಸರ್ಸ್ಗೆ ಸ್ಲೋನೆಸ್ ಬಂದ್ಬಿಡುತ್ತೆ. ಸೊ ಅಂಥ ಕೇಸಲ್ಲಿ ನಾವೇನು ಮಾಡ್ತೀವಿ, ಪೋರ್ಟ್ ಚಾನಲ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಯೂಸ್ಫುಲ್ಲು. ಸೊ ಅದನ್ನೇ ನಾವು 100 ಗಿಗು ಯೂಸ್ ಮಾಡ್ಬೋದು ಇಲ್ಲಿ, ಬಟ್ ಕಾಸ್ಟ್ ಆಗುತ್ತೆ. ಕಾಸ್ಟ್ ಕಮ್ಮಿ ಮಾಡೋಕ್ಕೆ ನಾವು ಪೋರ್ಟ್ ಚಾನಲ್ ಯೂಸ್ ಮಾಡ್ಬೋದು. ಸೊ ಅಲ್ಲೇ ಲೋಡ್ ಬ್ಯಾಲೆನ್ಸ್ ಆಗ್ಬಿಡುತ್ತಲ್ಲ, ಸೊ ಈಸಿ ಆಗುತ್ತೆ. ಸೊ ಇಂಥ ಕೇಸಸ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಆಫೀಸಲ್ಲಿ 100% ಯೂಸ್ ಮಾಡ್ತಾರೆ. ಸೊ ಬಿಟ್ವೀನ್ ಸೊ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಲೈಕ್ ಬಿಟ್ವೀನ್ ಕೋರ್ ಸ್ವಿಚಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಸ್ವಿಚಲ್ಲಿ ಯೂಸ್ ಆಗ್ತದೆ. ಸೊ ಬೇರೆ ಅದು ಬಿಟ್ಟರೆ ಡೇಟಾ ಸೆಂಟ್ರಲ್ಲಿ ಯೂಸ್ ಆಗುತ್ತೆ. ಸೊ ಡೇಟಾ ಸೆಂಟ್ರಲ್ಲಿ ನಿಮಗೆ ನೆಕ್ಸಸ್ ಸ್ವಿಚಸ್ ಇರ್ತಾವೆ. ಸೊ ಅದರಲ್ಲಿ ಪೋರ್ಟ್ ಚಾನಲ್ ಹೆವಿ ಯೂಸ್ ಆಗುತ್ತೆ. ಸೊ ಯಾಕಂದರೆ ಅದರಲ್ಲಿ ಹೆಂಗಾಗುತ್ತೆ ಅಂದರೆ ಇವಾಗ
ಒಂದ್ ಕೇಬಲ್ ಇಲ್ಲಿ ಕನೆಕ್ಟ್ ಆಗಿರುತ್ತೆ, ಒಂದ್ ಕೇಬಲ್ ಈ ಸ್ವಿಚ್ಗೆ ಕನೆಕ್ಟ್ ಆಗುತ್ತೆ. ಸೊ ಅವಾಗ ಈ ಎರಡು ಪೋರ್ಟ್ ಅವರು ಬಂಡಲ್ ಮಾಡ್ತಾರೆ. ಸೊ ಅಂತ ಕೇಸಲ್ಲಿ ಎಲ್ಲ ಯೂಸ್ ಆಗುತ್ತೆ ಪೋರ್ಟ್ ಚಾನಲ್. ಸೊ ಆಲ್ಮೋಸ್ಟ್ ಆಫೀಸ್ ನೆಟ್ವರ್ಕ್ ಅಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಓಕೆ. ISP ಅವರು ಯೂಸ್ ಮಾಡ್ತಾರೆ, ಬಟ್ ISP ಅವರು ಆಚೆ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಅವ್ರದ್ದು ಲೈಕ್ ಹ್ಯೂಜ್ ಡೇಟಾ ಇದೆಯಲ್ಲ, ಸೊ ಅವ್ರದ್ದು ಒಂದು ಹೆಡ್ ಕ್ವಾರ್ಟರ್ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಅವರೇ ಮ್ಯಾನೇಜ್ ಅಂದ್ರೆ ಮಾಡ್ತಾರೆ. ಸೊ ನಮ್ದ್ರಲ್ಲಿ ಜಿಯೋ ಹ್ಮ್ ಅಲ್ಲಿ ಅಗ್ರಿಗೇಟೆಡ್ ರೂಟರ್ಸ್ ಅಂತ ಬರ್ತವೆ, ಅಲ್ಲಿ ಎಲ್ಲ ಪೋರ್ಟ್ ಈ ಬಂಡಲ್ ಈ ತರ ಯೂಸ್ ಮಾಡ್ತಾರೆ. ಯಾ ಕರೆಕ್ಟು. ಸೊ ಎಲ್ಲಿ ಲೋಡ್ ಜಾಸ್ತಿ ಆಗುತ್ತೆ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಈ ಥರ ಚಾನಲ್. ಯಾ. ಸೊ ನಿಮಗೆ ಲೆಟ್ ಸಿ, ಇವಾಗ ನೀವು ISP ಲೆವೆಲಲ್ಲಿ ನೀವು ನೆಟ್ವರ್ಕ್ ಇಂಜಿನಿಯರ್ ಆಗಿ ಹೋಗ್ಬೇಕಂದ್ರೆ, ಸೊ ಇಷ್ಟು ನಾಲೆಜ್ ನಿಮಗೆ ತಗೊಂಡು ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಅವರು ಫಸ್ಟ್ ಪ್ರಿಯಾರಿಟಿ ಏನ್ ನೋಡ್ತಾರೆ, ಪ್ರೋಟೋಕಾಲ್, ರೌಟಿಂಗ್ ಪ್ರೋಟೋಕಾಲ್ ನೋಡ್ತಾರೆ. ಅವ್ರಿಗೆ ಏನ್ ಬೇಕು, MPLS ಬೇಕು, ISIS ಬೇಕು, BGP ಬೇಕು. ಮೇನ್ ಈ ಮೂರು ಪ್ರೋಟೋಕಾಲ್ ಬೇಕೇ ಬೇಕು ಅವರಿಗೆ. ಇದು ಇಲ್ಲ ಅಂದ್ರೆ ಅವರು ನೆಟ್ವರ್ಕ್ ಇಂಜಿನಿಯರ್ ಆಗಿ ಆಲ್ಮೋಸ್ಟ್ ರಿಜೆಕ್ಟ್ ಮಾಡ್ತಾರೆ, ತಗೊಳ್ಳೋದೇ ಇಲ್ಲ ಅವರು. ಸೊ ISP ಅಲ್ಲಿ. ಸೊ ಅದೇ ನೀವು ಆರ್ಗನೈಸೇಷನ್ ಹೋಗ್ಬೇಕಂದ್ರೆ ಟಿಲ್ OSPF ವರೆಗೂ ಇದ್ರು ನೀವು ತಗೋತಾರೆ ಅವರು. ಸೊ ಯಾಕಂದ್ರೆ BGP, ಕೆಲವೊಬ್ರು BGP ಯೂಸ್ ಮಾಡ್ತಾರೆ, ಬಟ್ ಸೀನಿಯರ್ ನೆಟ್ವರ್ಕ್ ಇಂಜಿನಿಯರ್ ಇದ್ದವನು ಅವ್ನು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾನೆ BGP. ನೀವು OSPF ಗಿಂತ ಕೆಳಗಡೆ ನೋಡ್ಕೋಬಹುದು. ಸೊ ಅಂತ ಸಿಚುವೇಶನ್ ಬರುತ್ತೆ. ಸೊ ಇನ್ನೊಂದು MPLS ತಗೋತಾರೆ, ಬಟ್ MPLS ನೆಟ್ವರ್ಕ್ ಇಂಜಿನಿಯರ್ ಕಾನ್ಫಿಗರ್ ಮಾಡೋದೇ ಇಲ್ಲ, ಎಲ್ಲ ISP ಅವ್ರ ಹತ್ರ ಬಿಟ್ಬಿಡ್ತಾರೆ. ISP ಅವರೇ ಮ್ಯಾನೇಜ್ ಮಾಡ್ತಾರೆ MPLS ನ. ಸೊ ಇಂಥ ಕೇಸಸ್ ಆಗುತ್ತೆ. ಸೊ ISP ಲೆವೆಲ್ ಹೋಗ್ಬೇಕಂದ್ರೆ ಸೊ ತುಂಬಾ ಸ್ಮಾರ್ಟ್ ಆಗಿರ್ಬೇಕು. ಸೊ ರೌಟಿಂಗ್ ಅಲ್ಲಿ ತುಂಬಾ ಸ್ಮಾರ್ಟ್ ಇರಬೇಕು. ಸೊ ಅವರಿಗೆ ಬೇಕಾಗಿರೋದೇ ರೌಟಿಂಗ್. ಬಟ್ ಆಫೀಸಲ್ಲಿ ಆ ಥರ, ಸೊ ಅವರಿಗೆ ರೌಟಿಂಗು ಬೇಕು, ವೈರ್ಲೆಸ್ಸು ಬೇಕು, ದೆನ್ ಲ್ಯಾನು ಬೇಕು, ಫೈರ್ವಾಲು ಬೇಕು, ಲೋಡ್ ಬ್ಯಾಲೆನ್ಸಿಂಗು ಬೇಕು. ಸೊ ಈ ಥರ ಬೇಕು ಅವರಿಗೆ. ಬಟ್ ಪರ್ಟಿಕ್ಯುಲರ್ ರೌಟಿಂಗ್ ಅಂತಾನೆ ಅವರು ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ರೌಟಿಂಗ್ ಅಲ್ಲಿ ಸ್ವಲ್ಪ ನಾಲೆಜ್ ಇದೆ, ಓಕೆ ಫೈನ್, ಸೊ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ. ಓಕೆ. ಯಾ. ಸೊ ಬೇರೆ ಏನಾದ್ರೆ ಡೌಟು, ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆ ನೋಡಿ ಹೇಳಿ. ಸೊ ಲೈಕ್ ಟಿಲ್ ಈಥರ್ ಚಾನಲ್, ವಿಲ್ಯಾನ್ ಇಂದ ಟಿಲ್ ಈಥರ್ ಚಾನಲ್. ಸೊ ಏನಾದ್ರೆ ಕನ್ಫ್ಯೂಷನ್ ಇದ್ರೆ ಸೊ ಕ್ಲಿಯರ್ ಮಾಡೋಣ. ಬ್ರೋ, ಈ STPಲಿ ಅದು ಲೂಪ್ ಅವಾಯ್ಡ್ ಮಾಡುತ್ತೆ ಅಲ್ವಾ? ಹ್ಮ್ ಹ್ಮ್ STPಲಿ. ಕರೆಕ್ಟ್. ಬಟ್ ಎಸ್. ಇತರ ಚಾನಲ್ ಅಲ್ಲಿ ಈಗ 4 ಲಿಂಕ್ಸ್ ಯೂಸ್ ಮಾಡ್ತಾ ಇದೀವಿ. ಹ್ಮ್ ಅದು ಫಿಸಿಕಲ್ ಆಗಿ 4 ಇರುತ್ತೆ, ಲಾಜಿಕ್ ಆಗಿ 1 ಕನ್ವರ್ಟ್ ಮಾಡುತ್ತೆ. ಕರೆಕ್ಟ್. ಅಂದ್ರೆ ಅದು ಲೂಪ್ ಬರಲ್ವಾ ಅಲ್ಲಿ? ಅಲ್ಲಿ ಲೂಪ್ ಆಗಲ್ಲ. ಅಲ್ಲಿ ಹೆಂಗಾಗುತ್ತೆ ಅಂದ್ರೆ, ಅವಾಗ ಒಂದ್ ಇಂಟರ್ಫೇಸ್ ಮಾಡಿದ್ರು. ಇವಾಗ ಟೋಪೋಲಜಿ ತೋರಿಸ್ತೀನಿ. ಸೊ ಲೆಟ್ಸ್ ಇಲ್ಲಿ ಇವಾಗ ಏನಾಗಿದೆ ಅಂದ್ರೆ, ಇದು ಟೋಪೋಲಜಿ. ಸೊ ನಮ್ಮ ಪ್ರಕಾರ ಏನಾಗಿತ್ತು, ಇದು ಈ ಕಡೆ ಬ್ಲಾಕ್ ಆಗಿತ್ತು, ಒಂದ್ ಕಡೆ ಒಂದ್ ಪೋರ್ಟ್ ಮಾತ್ರ ಡೆಸಿಗ್ನೇಟೆಡ್ ಆಗಿತ್ತು, ರೂಟ್ ಪೋರ್ಟ್ ಆಗಿತ್ತು, ರಿಮೈನಿಂಗ್ ಎಲ್ಲ ಬ್ಲಾಕ್ ಹ್ಮ್. ಆಗಿತ್ತು. ಓಕೆ ಕರೆಕ್ಟಾ. ಸೊ ನಾವು ಹ್ಮ್. ಲಾಸ್ಟ್ ಟೈಮ್ ನೋಡಿದಾಗ ಈ ಪೋರ್ಟ್ ನಮ್ದು ರೂಟ್ ಆಗಿತ್ತು, ಇದೆಲ್ಲ ಬ್ಲಾಕ್ ಆಗಿತ್ತು. ಹ್ಮ್. ಸೊ ಯಾಕಂದ್ರೆ ಇಲ್ಲಿ ಸ್ಪ್ಯಾನಿಂಗ್ ಟ್ರೀ ಹೆಂಗ್ ನೋಡ್ತಿತ್ತು, ನನ್ನ ಹತ್ರ 4 ಕೇಬಲ್ ಇದಾವ ಅಂತ ನೋಡ್ತಿದ್ದು, 4 ಪೋರ್ಟ್ ಇದಾವೆ. ಸೊ 4 ಪೋರ್ಟ್ ಹ್ಮ್. ಅಲ್ಲಿ ಒಂದ್ ಮಾತ್ರ ನಂದು ಡೆಸಿಗ್ನೇಟ್ ಆಗಬೇಕು, ಇನ್ ರಿಮೈನಿಂಗ್ ಎಲ್ಲ ಬ್ಲಾಕ್ ಆಗಬೇಕು. ಅದು ಅಲ್ಟರ್ನೇಟಿವ್ ಪಾರ್ಟ್ ಆಯ್ತು ಅದು. ಸೊ ಅದು ಬ್ಲಾಕ್ ಆಗ್ಬೇಕಂತ ಥಿಂಕ್ ಮಾಡ್ತಿತ್ತು ಅದು. ಬಟ್ ಇವಾಗ ಏನ್ ಹ್ಮ್. ಮಾಡಿದೀವಿ ನಾವು, ಪೋರ್ಟ್ ಚಾನಲ್ ಕಾನ್ಫಿಗರ್ ಮಾಡಿದಾಗ ಅದಕ್ಕೆ ಗೊತ್ತಾಯ್ತು ಇರುವುದೇ ಒಂದ್ ಕೇಬಲ್. ಸೊ ಹ್ಮ್. ಅವರು ಫಿಸಿಕಲ್ ಆಗಿ ನೋಡ್ತಾ ಇಲ್ಲ ಅದು, ಇವಾಗ ಲಾಜಿಕಲ್ ಆಗಿ ನೋಡ್ತಾ ಇದೆ. ಲಾಜಿಕಲ್ ಆಗಿ ಅವ್ರಿಗೆ ಅದಕ್ಕೇನ್ ಕಾಣ್ತಾ ಇದೆ, STPಗೆ ಒಂದೇ ಕೇಬಲ್ ಕಾಣ್ತಾ ಇದೆ. ಸೊ ಅವಾಗ ಏನ್ ಮಾಡ್ತಾ ಅದು, ಆ ಒಂದ್ ಪೋರ್ಟ್ ನ ಈ ಕಡೆ ಡೆಸಿಗ್ನೇಟೆಡ್ ಮಾಡ್ತು, ಈ ಕಡೆ ಬ್ಲಾಕ್ ಮಾಡ್ತು. ಆಯ್ತು, ಸಿಂಪಲ್ ಕಾನ್ಸೆಪ್ಟ್. ಸೊ ಅವಾಗ ಈ ಪೋರ್ಟ್ ಎಲ್ಲ ಬ್ಲಾಕ್ ಮಾಡೋದು ಅವಶ್ಯಕತೆನೇ ಇಲ್ಲ ಅದಕ್ಕೆ. ಅದು ನೋಡ್ತಾ ಇದ್ದು ಒಂದ್ ಸಿಂಗಲ್ ಪೋರ್ಟು. ಅವಾಗ ಏನ್ ಮಾಡ್ತು, ಈ ಕಡೆ ಡೆಸಿಗ್ನೇಷನ್, ಈ ಕಡೆ ಬ್ಲಾಕ್, ದಾಟ್ಸ್ ಇಟ್. ಸಿಂಪಲ್ ಕಾನ್ಸೆಪ್ಟ್. ಓಕೆ. ಓಕೆ. ಸೊ ದಿಸ್ ಇಸ್ ದ ಒನ್. ಸೊ ಈ ಸ್ವಿಚ್ ಹೊಗೆ ಹಾಕ್ಸ್ಕೊಂತು, ಇಲ್ಲ ಅಂದ್ರೆ ತೋರಿಸ್ತಿದ್ದೆ ನಿಮಗೆ. ಸೊ ನಾಳೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದು ಸ್ವಲ್ಪ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ. ಸೊ ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ, ಅವಾಗ ಒಂದೇ ಪೋರ್ಟ್ ಆಗಿತ್ತು ಅವಾಗ. ಅದು ಲೂಪ್ ಪೋರ್ಟ್ ಅದು ಚಾನಲ್ ಒನ್ ಅಂತ ರಿಮೂವ್ ಆಗಿತ್ತು. ಮಾಡಿ ಮತ್ತೊಂದು ಆಡ್ ಮಾಡಕ್ಕಾಗಲ್ವಾ ಅದು ಸ್ವಿಚ್? ಸ್ವಿಚ್ ಮಾಡ್ಬೋದು, ಬಟ್ ನನಗೆ ಮತ್ತೆ ಎಲ್ಲ ಕಾನ್ಫಿಗರ್ ಮಾಡಬೇಕು. ಸೊ STP ಎಲ್ಲ ಚೇಂಜಸ್ ಮಾಡಿದ್ದೆ. ಸೊ ಅದೆಲ್ಲ ಕಾನ್ಫಿಗರ್ ಹ್ಮ್ ಮಾಡಬೇಕು. ಹ್ಮ್ ಸೊ ಟೈಮ್ ಆಗುತ್ತೆ. ಓಕೆ. ಸೊ ಹೌದೌದು. ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅದು. ಇಲ್ಲ ನಿಮಗೆ ಲೈಕ್ ತಿಳ್ಕೊಬೇಕಂದ್ರೆ ನಾವು ವಾಪಸ್ ಮಾಡ್ಬೋದು, ನೋ ಇಶ್ಯೂಸ್. ಸೊ ಯಾಕಂದ್ರೆ ನನಗೆ ಈ ಕಡೆನೂ ಕಾನ್ಫಿಗರ್ ಮಾಡಬೇಕು, ಮತ್ತೆ ಈ ಸ್ವಿಚ್ ಡೌನ್ ಮಾಡಿ ಇದು ಮತ್ತೆ ಕನೆಕ್ಟಿವಿಟಿ ಕೊಡಬೇಕು. ಸೊ ಈ ಕಡೆದು ಕನೆಕ್ಟಿವಿಟಿ ಕೊಡಬೇಕು. ಸೊ ಅದೆಲ್ಲ ಫಿಸಿಕಲ್ ಟಾಸ್ಕ್ ಆಯ್ತು ಅದು. ಸೊ ಅದು ಹೌದು. ರಿಮೂವ್ ಮಾಡಿ ಹ್ಮ್. ಕನೆಕ್ಟ್ ಮಾಡ್ಬೇಕಂದ್ರೆ. ಸೊ ದ್ಯಾಟ್ಸ್ ವೈ. ಓಕೆ. ಸೊ ಟೋಟಲ್ ದಿಸ್ ಮೆನಿ ಟಾಪಿಕ್ಸ್ ಕಂಪ್ಲೀಟೆಡ್ ರೈಟ್ ನಾವು. ಸೊ ಇವಾಗ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಅಂದ್ರೆ ಒಂದು HSRP,
ನೆಕ್ಸ್ಟು ಪೋರ್ಟ್ ಸೆಕ್ಯೂರಿಟಿ ಒಂದು ಯೂಸ್ ಮಾಡ್ತಾರೆ. ದೆನ್ ಇದು ಸೆಕ್ಯೂರಿಟಿ ಗಾರ್ಡು, ಇದೆಲ್ಲ ಸೆಕ್ಯೂರಿಟಿ ಬರುತ್ತೆ, ಸೆಕ್ಯೂರಿಟಿ ಬೇಸ್. ಸೊ ಅಂದರೆ ನಮ್ಮ ಸ್ವಿಚ್ನ ಸೆಕ್ಯೂರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಐ ಥಿಂಕ್ ವಿ ಟಿ ಪಿಯಲ್ಲಿ ನಾನು ಒಂದು ಹೇಳಕ್ ಮರ್ತೆ. ಸೊ ವಿ ಟಿ ಪಿ ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅದರಲ್ಲಿ ಒಂದು ಡೊಮೈನ್ ಅಂತ ಒಂದು ಕಮಾಂಡ್ ಹೇಳಿದ್ದೀವಿ ಗೊತ್ತಾ. ಸ್ವಿಚ್ ಪೋರ್ಟ್ ಎಲ್ಲಿ ಹೋಯ್ತು ಅದು, ಇದು ಡೊಮೈನ್ ಟೆಸ್ಟ್ ಮತ್ತೆ ಡೊಮೈನ್. ಪಾಸ್ವರ್ಡು. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಬೇಸಿಕಲಿ, ಸೊ ಇವಾಗ ಲೆಟ್ಸೆ ನಮ್ಮ ಹತ್ರ ಒಂದು ಟೊಪಾಲಜಿ ಐತೆ. ಸೊ ನೀವು ಒಂದು ಹೊಸ ಸ್ವಿಚ್ ತೊಗೊಂಬರ್ತೀರಾ. ಓಕೆ, ಸೊ ನೀವಾಗಿರಲಿ ಯೂಸರ್ ಆಗಿರಲಿ ಯಾರೋ ಒಬ್ಬ ಆಫೀಸಲ್ಲಿ ತೊಗೊಂಬರ್ತಾನೆ, ಡೈರೆಕ್ಟಾಗಿ ಇದರಲ್ಲಿ ಯಾವುದೋ ಒಂದು ಪೋರ್ಟ್ಗೆ ಕನೆಕ್ಟ್ ಮಾಡ್ತಾನೆ, ಕರೆಕ್ಟಾ. ಸೊ ಅವಾಗ ಏನಾಗುತ್ತೆ, ಆ ಸ್ವಿಚ್ನ ಡೈರೆಕ್ಟ್ ಜಾಯಿನ್ ಮಾಡ್ಕೊಂಡ್ಬಿಡುತ್ತೆ ವಿ ಟಿ ಪಿ ಜೊತೆ. ಎಲ್ಲ ಈ ಕಡೆಯಿಂದ ಏನು ವಿಲ್ಯಾನ್ ಇದಾವೆ ಎಲ್ಲ ತೊಗೊಂಡ್ಬಿಡುತ್ತೆ ಅದು. ಸೊ ಯೂಸರ್ ಇಲ್ಲಿಂದ ಏನು ಬೇಕಾದರೆ ಕನೆಕ್ಟ್ ಮಾಡಿಬಿಟ್ಟು ಏನು ಬೇಕಾದರೆ ಆಕ್ಸೆಸ್ ಮಾಡ್ಬೋದು. ಸೊ ನೀವು ನೆಟ್ವರ್ಕ್ ಇಂಜಿನಿಯರ್ ಅಂತಾನೆ ಅಲ್ಲ, ಯೂಸರು ಕನೆಕ್ಟ್ ಮಾಡಿಬಿಟ್ಟು ಮಾಡ್ಬೋದು. ಸೊ ಅದಕ್ಕೆ ನಾವು ಡೊಮೈನ್ ಯೂಸ್ ಮಾಡ್ತೀವಿ. ಡೊಮೈನ್ ಯೂಸ್ ಮಾಡಿದ್ರೆ ಅದು ನಮ್ಮ ನೆಟ್ವರ್ಕ್ ಸೆಕ್ಯೂರ್ ಆಯಿತು. ಸೊ ಇವನು ಯೂಸರು ಅನ್ನೋನ್ ಪರ್ಸನ್, ಅವನು ಬಂದು ಸ್ವಿಚ್ ಕನೆಕ್ಟ್ ಮಾಡಿದರೆ, ಸೊ ಸ್ವಿಚ್ ಕನೆಕ್ಟ್ ಆಗುತ್ತೆ, ಪೋರ್ಟು ಅಪ್ ತೋರಿಸ್ಬೋದು, ಬಟ್ ನಮ್ಮ ನೆಟ್ವರ್ಕಲ್ಲಿ ಏನು ಕಾನ್ಫಿಗರೇಷನ್ ಇದೆಲ್ಲ ಅಲ್ಲಿ ಹೋಗಲ್ಲ. ಸೊ ವಿಲ್ಯಾನ್ಸ್ ಎಲ್ಲ ಇಲ್ಲಿ ಹೋಗಲ್ಲ. ಓಕೆ, ಸೊ ಅವನಿಗೆ ಬ್ರೌಸ್ ಮಾಡೋಕ್ಕಾಗಲ್ಲ, ಸೊ ನಮ್ಮ ನೆಟ್ವರ್ಕ್ ಒಳಗಡೆ ಬರೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ವಿ ಟಿ ಪಿ ಡೊಮೈನ್ ಮತ್ತು ಪಾಸ್ವರ್ಡ್ ಯೂಸ್ ಮಾಡ್ತೀವಿ. ಸೊ ಪಾಸ್ವರ್ಡು ಇಂಪಾರ್ಟೆಂಟ್. ಪಾಸ್ವರ್ಡ್ ವಿ ಟಿ ಪಿ ಡೊಮೈನ್ ಸಿಕ್ತು ಅನ್ಕೊಳ್ಳಿ ಅವನಿಗೆ, ಸೊ ಪಾಸ್ವರ್ಡ್ ಇಲ್ಲ ಅಂದರೆ ಅವನು ಜಾಯ್ನ್ ಆಗೋಕ್ಕಾಗಲ್ಲ. ಸೊ ಇಂಥ ಕೇಸಸಲ್ಲಿ ನಾವು ವಿ ಟಿ ಪಿ ಯೂಸ್ ಮಾಡ್ತೀವಿ ನಮ್ಮ ನೆಟ್ವರ್ಕ್ನ ಸೆಕ್ಯೂರ್ ಮಾಡೋಕ್ಕೆ. ನಾಟ್ ಓನ್ಲಿ ವಿಲ್ಯಾನ್ನ ಸೆಗ್ರಿಗೇಟ್ ಮಾಡೋಕ್ಕೆ, ಇಲ್ಲ ವಿಲ್ಯಾನ್ನ ಪ್ರಾಪಗೇಟ್ ಮಾಡೋಕ್ಕೆ. ಸೊ ಸೆಕ್ಯೂರಿಟಿ ಬೇಸಲ್ಲೂ ವಿ ಟಿ ಪಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ದೆನ್ ಯಾ ಫೈನ್. ಸೊ ಇವನ್ ಇದರಲ್ಲೂ, ಸೊ ಲ್ಯಾನ್ ಅಲ್ಲೂ ನಾನು ಎಸ್ ವಿ ಐ ಹೇಳಿದ್ದೆ ಅಲ್ಲ, ಸೊ ಇಂಟರ್ ವಿ ಲ್ಯಾನ್ ಕಾನ್ಫಿಗರೇಷನ್. ಸೊ ಇದನ್ನ ನಾವು ಸ್ವಿಚ್ ಮೇಲೂ ಮಾಡ್ಬೋದು, ಅದು ಬಿಟ್ಟರೆ ರೌಟರ್ ಮೇಲೂ ಮಾಡ್ಬೋದು. ಓಕೆ, ಸೊ ಟೂ ಆಪ್ಷನ್ಸ್ ಇದೆ ನಮ್ಮ ಹತ್ರ. ಸೊ ರೌಟರಲ್ಲಿ ಜಾಸ್ತಿ ಮಾಡಲ್ಲ, ಸೊ ಆಲ್ಮೋಸ್ಟ್ ಸ್ವಿಚ್ಚಲ್ಲೇ ಮಾಡ್ತಾರೆ. ಸೊ ನಿಮಗೆ ಆಮೇಲೆ ಲಾಸ್ಟ್ ಮೂಮೆಂಟ್ಗೆ ಹೇಳ್ತೀನಿ, ರೌಟಿಂಗ್ ಮಾಡುವಾಗ ಹೇಳ್ತೀನಿ ರೌಟರ್ ಮೇಲೆ ಯಾವ ಥರ ಕಾನ್ಫಿಗರ್ ಮಾಡ್ತಾರೆ ಅಂತ. ಸೊ ನೀವು ಇದನ್ನ ಮರ್ತೋಗ್ತೀರಾ, ಸೊ ನೀವು ಕಮಾಂಡ್ನ ಬರ್ಕೊಳ್ಳಿ. ಸೊ ವಾಪಸ್ ನಾ ವಿಡಿಯೋ ನೋಡ್ಬಿಟ್ಟು ಕಮಾಂಡ್ನ ಬರ್ಕೊಳ್ಳಿ. ಸೊ ಯಾವ ಥರ ಕಮಾಂಡ್ ಕಾನ್ಫಿಗರೇಷನ್ ಮಾಡಿದ್ದೀನಿ. ಸೊ ಇವಾಗ ನಾನು ವಿ ಟಿ ಪಿಗೆ ಈ ಸ್ವಿಚ್ ಒನ್ನಲ್ಲಿ ಏನು ಕಮಾಂಡ್ ಮಾಡಿದ್ದೀನಿ, ಸ್ವಿಚ್ ಟೂಗೆ ಏನು ಕಮಾಂಡ್ ಮಾಡಿದ್ದೀನಿ, ಸೊ ಸ್ವಿಚ್ ತ್ರೀಗೆ ಏನು ಮಾಡಿದ್ದೀನಿ. ಸೊ ದೆನ್ ಎಸ್ ಟಿ ಪಿ ರನ್ ಮಾಡುವಾಗ ಎಸ್ ಟಿ ಪಿಲಿ ಯಾವ ಥರ ಕಾನ್ಫಿಗರ್ ಮಾಡಿದೆ, ಚೇಂಜಸ್ ಹೆಂಗೆ ಮಾಡಿದೆ, ಸೊ ವಿಲ್ಯಾನ್ ಯಾವ ಥರ ಕಾನ್ಫಿಗರ್ ಮಾಡಿದೆ, ಎಲ್ಲಿ ಕಾನ್ಫಿಗರ್ ಮಾಡಿದೆ. ಸೊ ಆ ಥರ ನೋಟ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲ ಸಡನ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅದು, ಸೊ ಯಾವ ಥರ ಕಾನ್ಫಿಗರ್ ಮಾಡ್ಬೇಕಂತ. ಬ್ರೋ ಅದು ನೀವು ನೋಟ್ ಪ್ಯಾಡ್ ಅಲ್ಲೆಲ್ಲ ಕಮಾಂಡ್ಸ್ ಅದೆಲ್ಲ ಹಾಕ್ತಿದ್ದೀರಲ್ಲ, ಹ್ಮ್ 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 ಅದನ್ನು ಶೇರ್ ಮಾಡ್ತೀರಾ? ಸೊ ಇದನ್ನ, ಹೌದು. ಸೊ ಹಾಗಾದ್ರೆ ನಾನು ಇಲ್ಲಿಂದ ನಿಮಗೆ ಶೇರ್ ಮಾಡ್ಬೋದು, ನೋ ಇಶ್ಯೂ. ರನ್ನಿಂಗ್ ಕಾನ್ಫಿಗ್ ಹಾ ಅಲ್ಲೇ ಸಿಗುತ್ತೆ. ಸೊ ಇದನ್ನ ಶೇರ್ ಮಾಡ್ತೀನಿ ಹಾಗಾದ್ರೆ. ಹಾ, ಅದು ಲಿಂಕ್ ಅಲ್ಲಿ ಹಂಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ರೆ ಹ್ಮ್ 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 ಅದನ್ನು ಯೂಸ್ಫುಲ್ ಆಗುತ್ತೆ. ಯಾ ನೋಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇಂಟರ್ಫೇಸ್ಗೆ ಏನೇನು ಕಾನ್ಫಿಗರ್ ಮಾಡಿದ್ದೀನಿ, ಸೊ ಶೇರ್ ಮಾಡ್ತೀನಿ ನಿಮಗೆ ಆಮೇಲೆ ಇದು. ಸೊ ನೋ ಇಶ್ಯೂಸ್. ಸೊ ವಿ ಟಿ ಪಿ ಬ್ರೋ ಕಾನ್ಫಿಗರ್. ಈಗೆಲ್ಲ ಈ ಸ್ಟ್ಯಾಂಡರ್ಡ್ ಆಗಿ ಆರ್ಗನೈಸೇಷನ್ ಅಲ್ಲಿ ಯಾವ ಸ್ವಿಚ್ ಯೂಸ್ ಮಾಡ್ತಾರೆ, ಸಿಸ್ಕೋನ ಅಥವಾ ಬಿನು ಬೇರೆ ಬೇರೆ ಜುನಿಪರ್ ಈ ತರ ಯೂಸ್ ಮಾಡ್ತಾರೆ? ಯಾ, ಸೊ ಸ್ಟ್ಯಾಂಡರ್ಡು ಸಿಸ್ಕೋ. ಸೊ ನನ್ನ ಪ್ರಕಾರ ಲೈಕ್ 100 ಔಟ್ ಆಫ್ 100 ಅಲ್ಲಿ ಅರೌಂಡ್ 80% ಇಲ್ಲ 75% ಸಿಸ್ಕೋ ಯೂಸ್ ಮಾಡ್ತಾರೆ. ಓಕೆ, ಸೊ ರೇರ್ ಕೇಸಸ್ ಒಂದು 30% ಇಲ್ಲ 25% ಇದು ಎಚ್ ಪಿ ಯೂಸ್ ಮಾಡ್ತಾರೆ, ಇಲ್ಲ ಅರುಬಾ ಯೂಸ್ ಮಾಡ್ತಾರೆ, ಇಲ್ಲ ಜುನಿಫರ್ ಅಂದರೆ ತುಂಬಾ ರೇರ್, ಅದು ಜುನಿಫರ್ ತುಂಬಾ ರೇರ್. ಸೊ ಎಚ್ ಪಿ ಅರುಬಾ ಯೂಸ್ ಮಾಡ್ತಾರೆ ನೋಡಿ ಜಾಸ್ತಿ. ಸೊ ಎಚ್ ಪಿ ಅಲ್ಲೇ ಬರುತ್ತೆ ಅದು ಅರುಬಾ ಅಂತ. ಸೊ ಕಮಾಂಡ್ ಸ್ವಲ್ಪ ಚೇಂಜ್ ಇರುತ್ತಲ್ವಾ ಎಚ್ ಪಿ ಸ್ವಲ್ಪ ಚೇಂಜ್ ಅವೆಲ್ಲ? ಇರುತ್ತೆ, ಎಸ್. ಹುವಾಯಿ ಅಂತೂ ಹೋಯ್ತು, ಹುವಾಯಿ ಅಂತೂ ಯಾರು ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅದು ಹ್ಯಾಂಗ್ ಆಗುತ್ತೆ ಜಾಸ್ತಿ. ಸೊ ಓಕೆ ಓಕೆ. ಇಶ್ಯೂ ಇದೆ, ಸೊ ಹುವಾಯಿ ಯಾರು ಯೂಸ್ ಮಾಡ್ತಾ ಇಲ್ಲ. ಸೊ ಅರುಬಾ ಓಕೆ ಪರವಾಗಿಲ್ಲ, ಜುನಿಫರ್ ಜುನಿಪರ್ ತುಂಬಾ ಅದಕ್ಕೆ ರೇರ್. ಅದನ್ನು ಕಡಿಮೆ ಯೂಸ್ ಮಾಡ್ತಾರೆ, ಹೌದು ಬಹಳ ಹ್ಯಾಂಗ್ ಆಗುತ್ತೆ ಜುನಿಪರ್. ತುಂಬಾ ರೇರ್ ಅದು ಕೂಡ. ಸೊ ಆಲ್ಮೋಸ್ಟ್ ಸಿಸ್ಕೋ, ಯಾಕಂದ್ರೆ ಸಿಸ್ಕೋದಲ್ಲಿ ಬೆನಿಫಿಟ್ ಏನಂದ್ರೆ ಒಂದು ಕಂಫರ್ಟ್ ಆಗಿದೆ ಸಿಸ್ಕೋ, ಹ್ಯಾಂಗ್ ಆಗಲ್ಲ ಇಲ್ಲ ಸ್ಲೋ ಆಗಲ್ಲ ಸ್ವಿಚ್ಚು. ಇನ್ನೊಂದು ಸಿಸ್ಕೋ ಕಡೆಯಿಂದ ಸಪೋರ್ಟ್ ಚೆನ್ನಾಗಿದೆ, ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಚೆನ್ನಾಗಿದೆ. ಸೊ ಇನ್ ಕೇಸ್ ನಮ್ಗೆ ಏನಾದ್ರೆ ಇಶ್ಯೂಸ್ ಆಯ್ತು ಅಂದ್ರೆ ಅವರು ಸಪೋರ್ಟ್ ಕೊಡ್ತಾರೆ, ರಿಮೋಟ್ ಆಗಲಿ ಏನಾದ್ರೂ ಆಗಲಿ. ಸೊ ಸಪೋರ್ಟ್ ಚೆನ್ನಾಗಿದೆ ಅದಕ್ಕೆ. ಮತ್ತೆ ಸಿಸ್ಕೋ ಫ್ಯಾಮಿಲಿಯರ್ ಆಗಿದೆ, ಯೂಸರ್ ಫ್ರೆಂಡ್ಲಿ ಇದೆ. ನಮಗೆ ಇನ್ ಕೇಸ್ ಏನಾದರೆ ಗೂಗಲಲ್ಲಿ ಸರ್ಚ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಸಿಗ್ತಾವೆ, ಕಮಾಂಡ್ಸ್ಗಳಾಗಲಿ ಇಲ್ಲ ಎರರ್ಸ್ಗಳು ಏನಾದರೂ ನಮಗೆ ಇಂಡಿಕೇಟ್ ಆದರೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನಾವು ಫೈಂಡ್ ಔಟ್ ಮಾಡ್ಬೋದು ಆಲ್ಮೋಸ್ಟ್. ಸೊ ಅದು ಯೂಸರ್ ಫ್ರೆಂಡ್ಲಿ ಥರ ಆಗುತ್ತೆ. ಸೊ ಅದಕ್ಕೆ ಆಲ್ಮೋಸ್ಟ್ ಸಿಸ್ಕೋನೇ ಪ್ರಿಪೇರ್ ಮಾಡ್ತಾರೆ.
ಸೊ ಆಲ್ಮೋಸ್ಟ್ ನೆಟ್ವರ್ಕ್ ಇಂಜಿನಿಯರು ಸಿಸ್ಕೋ ಮೇಲೇನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬೇರೆ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ. ಇವಾಗ ನನ್ನ ಫ್ರೆಂಡ್ಸೇ ಇದ್ದಾರೆ ಎಷ್ಟೊಂದು ಜನ, ಸೊ ಸಿಸ್ಕೋ ಬಿಟ್ರೆ ಅವರಿಗೆ ಬೇರೆ ಅಲ್ಲಿ ಕಮಾಂಡ್ಗಳೇ ಗೊತ್ತಿರಲ್ಲ. ಸೊ ಇನ್ ಕೇಸ್ ಬೇರೆ ಏನಾದರೂ ಸ್ವಿಚ್ ಬಂತಂದ್ರೆ ಗೂಗಲ್ ಸರ್ಚ್ ಮಾಡಿಬಿಟ್ಟು ಯೂಸ್ ಮಾಡ್ತಾರೆ, ಯಾಕಂದರೆ ಕಾನ್ಸೆಪ್ಟ್ ಅಂತೂ ಗೊತ್ತಿರುತ್ತೆ, ಕಮಾಂಡ್ ಅಷ್ಟೇ ನೋಡಬೇಕು. ಸೊ ನಮಗೆ ಕಮಾಂಡ್ ಆಲ್ಮೋಸ್ಟ್ ಕ್ವಶನ್ ಮಾರ್ಕ್ ಹಾಕಿದ್ರೆ ಕಮಾಂಡ್ಗಳು ಬರ್ತಾವೆ. ಇವಾಗ ಸಿಸ್ಕೋದಲ್ಲಿ ನೋಡಿ, ನಾವು ಕ್ವಶನ್ ಮಾರ್ಕ್ ಹಾಕಿದ್ರೆ ನಮ್ಗೆ ಏನು ಕಮಾಂಡ್ ಬೇಕು ಅಂತ ಗೊತ್ತಾಗುತ್ತೆ. ಅಂದರೆ ನಮಗೆ ಬೇಸಿಕ್ ಐಡಿಯಾ ಇದೆ, ನಾವು ಕಮಾಂಡ್ಗಳು ಫೈಂಡ್ ಔಟ್ ಮಾಡ್ಬೋದು. ಸಮ್ ಟೈಮ್ ಲೆಸ್ ನಾನು ಮರ್ತು ಬಿಟ್ಟೆ ಅನ್ಕೊಳ್ಳಿ, ಶೋ ಇಂಟರ್ಫೇಸು ಮುಂದೆ ಏನು ಗೊತ್ತಿಲ್ಲ ನನಗೆ, ಸೊ ಆವಾಗ ನಾನು ಕಮಾಂಡ್ ನೋಡಿಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ನೋಡ್ಬೋದು ನನಗೇನು ನೋಡಬೇಕಪ್ಪ ಇದರಲ್ಲಿ ಅಂತ. ಸ್ಟೇಟಸ್ ನೋಡಬೇಕಾ, ಸಮರಿ ನೋಡಬೇಕಾ, ಏನು ನೋಡಬೇಕು. ಯಾಕಂದ್ರೆ ನಾನು ಫ್ಯಾಮಿಲಿಯರ್ ಇದ್ದೀನಿ, ನನ್ಗೆ ಗೊತ್ತಾಗುತ್ತೆ, ಓಕೆ ಕ್ವಶನ್ ಮಾರ್ಕ್ ಹಾಕಿದ್ರೆ ನನಗೆ ಬೇಕಾಗಿರೋದು ಸ್ಟೇಟಸ್ಸು, ಸೊ ನಾನು ಸ್ಟೇಟಸ್ ಹಾಕ್ತೀನಿ ನೋಡ್ತೀನಿ. ಸೊ ಆ ಥರ. ಸೊ ಫ್ಯಾಮಿಲಿಯರ್ ಇದ್ರೆ ನಾವು ನೋಡ್ಬೋದು, ಎಲ್ಲ ಏನು ನೆನ್ಪಿಟ್ಕೋಬೇಕಂತಾನೆ ಏನು ಕಾನ್ಸೆಪ್ಟ್ ಇಲ್ಲ. ಓಕೆ, ಸೊ ಯಾ, ಸೊ ಬೇರೆ ಏನಾದರೂ ಕ್ವಶನ್? ಇದು ಒಂದು ಲೈಸೆನ್ಸ್ ಅಂತ ಬರುತ್ತಲ್ಲ ಅವರು, ಅದು ಒಂದು ಸ್ವಲ್ಪ ಏನಾದ್ರು ಐಡಿಯಾ ಇದೆಯಾ? ಈಗ ಒಂದು ಸಿಸ್ಕೋ ಸ್ವಿಚ್ ಇದೆ, ಅದಕ್ಕೆ ಲೈಸೆನ್ಸ್ ಇಲ್ಲ ಅಂದ್ರೆ ಅದು ಅಪ್ ಆಗಲ್ಲ. ಯಾ, ಸೊ ನಾಟ್ ಲೈಕ್ ಅದು ಎಲ್ಲದಕ್ಕೆ ಲೈಸೆನ್ಸ್ ಇರಲ್ಲ, ಎಲ್ಲ ಸ್ವಿಚ್ಗೂ ಲೈಸೆನ್ಸ್ ಇರಲ್ಲ. ಸೊ ಈ ಓಕೆ. ಡೇಟಾ ಸೆಂಟ್ರಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ ಸ್ವಿಚಸ್, ಲೈಕ್ ನೆಕ್ಸಸ್ ಸ್ವಿಚಸ್, ನೀವು ಹಾ ಹಾ ಕೇಳಿರಲ್ಲ ಐ ಗೆಸ್, ಅದು ನೆಕ್ಸಸ್ ಸ್ವಿಚಸ್ ಅಂತ ಬರುತ್ತೆ, ಸೊ ಓಕೆ. ಅದಕ್ಕೆ ರೌಟರ್ನಲ್ಲಿ ಲೈಸೆನ್ಸ್ ಬರ್ತಾವಲ್ಲ ಇರುತ್ತೆ. ಹಾ, ರೌಟರಲ್ಲೂ ಕೆಲವೊಂದು ರೌಟರಲ್ಲೂ ಯೂಸ್ ಮಾಡ್ತಾರೆ ಲೈಸೆನ್ಸ್, ರೌಟರ್ ಯೂಸ್ ಮಾಡ್ತಾರೆ, ಸಿಸ್ಕೋ ಫೈರ್ ASR ಒನ್ಗೆ ಯೂಸ್ ರೌಟರ್ ಅಂತ ಮಾಡ್ತಾರೆ. ಬರ್ತದೆ. ಜಾಸ್ತಿ ಹೈ ಸೆಕ್ಯೂರಿಟಿ ಇರೋಂಥವು, ಕಾಸ್ಟ್ ಜಾಸ್ತಿ ಇರೋವಕ್ಕೆಲ್ಲ ಎಸ್, ಲೈಸೆನ್ಸ್ ಇರುತ್ತೆ. ಎಸ್ ಕರೆಕ್ಟ್. ಲೈಸೆನ್ಸ್ ಇದ್ರೆ ನಮಗೆ ಸೆಕ್ಯೂರಿಟಿ ಸಿಗುತ್ತೆ, ಇನ್ನೊಂದು ಫೀಚರ್ಸ್ ಎಲ್ಲ ಸಿಗುತ್ತೆ. ಸೊ ಅದೆಲ್ಲ ಬೈ ಮಾಡಬೇಕು, ಲೈಸೆನ್ಸ್ ನಾವು ಬೈ ಮಾಡಬೇಕು. ಮತ್ತೆ ಅವ್ರದ್ದು ಒಂದು ಪೋರ್ಟಲ್ ಇರುತ್ತೆ, ಆ ಪೋರ್ಟರಲ್ಲಿ ನಾವು ಪೋರ್ಟಲಲ್ಲಿ ಈ ರೌಟರ್ದು ಮ್ಯಾಕ್ ಎಲ್ಲ ಹಾಕಿಬಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಅವಾಗ ಅದು ರೌಟರ್ಲಿ ಆಕ್ಟಿವೇಟ್ ಆಗುತ್ತೆ ಅದು ಲೈಸೆನ್ಸ್. ಇವನ್ ಫೈರ್ವಾಲ್ಗೂ ಸೇಮ್ ಇರುತ್ತೆ. ಸೊ ಒಂದು ಸಿಸ್ಕೋದೇ ಇದು ಇದೆ, ಒಂದು ಪೋರ್ಟರ್ ಇರುತ್ತೆ, ಪೋರ್ಟರಲ್ಲಿ ಆ್ಯಡ್ ಮಾಡಬೇಕು ನಾವು, ಅವಾಗ ಲೈಸೆನ್ಸ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಕಮಾಂಡ್ ಬೇಸು ಇದೆ, ಕೆಲವೊಂದು ಕಮಾಂಡ್ ಯೂಸ್ ಮಾಡಿದ್ರು ಅದು ಆಕ್ಟಿವೇಟ್ ಮಾಡ್ಬೋದು, ಬಟ್ ಅದಕ್ಕೆ ಬೈ ಮಾಡಬೇಕು ಲೈಸೆನ್ಸ್. ಓಕೆ ಓಕೆ. ಸೊ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅದಕ್ಕೆ, ಇಯರ್ಲಿ ಆ ಥರ, ಮಂತ್ಲಿ ಎಲ್ಲ ಕೊಡಲ್ಲ ಅವರು. ಸೊ ಆರ್ಗನೈಸೇಷನ್ ಅಲ್ಲಿ ರೌಟರ್ಗೆಲ್ಲ ರೇರ್ ತಗೋತಾರೆ ಲೈಸೆನ್ಸು, ಬಟ್ ಫೈರ್ವಾಲ್ಗೆಲ್ಲ ಲೈಸೆನ್ಸ್ ತಗೋತಾರೆ, ಯಾಕಂದ್ರೆ ಫೈರ್ವಾಲ್ ಅಲ್ಲಿ ಎಲ್ಲ ಮ್ಯಾನೇಜ್ ಆಗುತ್ತೆ ಅಲ್ವಾ. ಸೊ ಇವಾಗ ನಮ್ಮ ಟ್ರಾಫಿಕ್ ಹೋಗೋದು ರೌಟರ್ಗಿಂತ ಮುಂಚೆ ಫೈರ್ವಾಲ್ ಇರುತ್ತೆ, ಸೊ ಫೈರ್ವಾಲ್ ಇಂದಾನೇ ಆಚೆ ಹೋಗ್ತಾ ಇರೋದು ನಮ್ಮ ಟ್ರಾಫಿಕ್ಕು. ಸೊ ಫೈರ್ವಾಲ್ ಅಲ್ಲೆಲ್ಲ ಫಿಲ್ಟರ್ ಆಗಿನೇ ಆಚೆ ಹೋಗ್ತಾ ಇರೋದು, ನಮಗೆ ರೌಟರ್ಗೆ ಲೈಸೆನ್ಸ್ ಬೇಕಾಗಿರೋದೇ ಇಲ್ಲ. ಬಟ್ ನಿಮ್ಮ ISPಗೆ ಹೋದ್ರೆ ರೌಟರ್ಗೆ ಬೇಕು, ಯಾಕಂದ್ರೆ ಬೇಜಾನ್ ರೌಟರ್ ಇರ್ತಾವೆ ಅಲ್ಲಿ ಇಲ್ಲಿ ಬಿದ್ದಿರ್ತಾವೆ. ಸೊ ಎಲ್ಲ ಫೈರ್ವಾಲ್ ಮೇಲೆ ಟ್ರಾಫಿಕ್ ತಗೊಳಕ್ ಆಗಲ್ಲ, ಫೈರ್ವಾಲ್ ಕ್ರ್ಯಾಶ್ ಆಗಿಬಿಡುತ್ತೆ. ಸೊ ಅದಕ್ಕೆ ರೌಟರ್ಗೆ ಲೈಸೆನ್ಸ್ ತಗೋತಾರೆ, ಆರ್ಗನೈಸೇಷನ್ ತಗೊಳ್ಳಲ್ಲ. ಇವಾಗ ನಮ್ಮ ಆರ್ಗನೈಸೇಷನ್ ಅಲ್ಲಿ ಲೈಸೆನ್ಸ್ ಇಲ್ಲ, ಸೊ ಫೈರ್ವಾಲ್ಗೆ ಮಾತ್ರ ಲೈಸೆನ್ಸ್ ಇದೆ. ಸೊ ಎಲ್ಲ ಟ್ರಾಫಿಕ್ಕು ಫೈರ್ವಾಲ್ ಇಂದಾನೇ ಆಚೆ ಹೋಗೋದು. ಸೊ ಫೈರ್ವಾಲ್ ಅಲ್ಲಿ ಟೋಟಲಿ ಫಿಲ್ಟರ್ ಆಗುತ್ತೆ ಟ್ರಾಫಿಕ್ಕು. ಸೊ ಅದು ಮೇ ಬಿ ನಿಮಗೆ ಐಡಿಯಾ ಇಲ್ಲ, ಅದು ಲೈಕ್ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೋರ್ಸು ಡೆಸ್ಟಿನೇಷನ್ ಪರ್ಟಿಕ್ಯುಲರ್ ಪ್ಯಾಕೆಟ್ನ ಅದು ಫಿಲ್ಟರ್ ಮಾಡುತ್ತೆ. ಸೊ ಆ ಪ್ಯಾಕೆಟ್ ಇವಾಗ ಏನಾದ್ರು ಪಿಂಗ್ ಶೇರ್ ಮಾಡಿದೆ, ನಾನು ಪಿಂಗ್ ಮಾಡಿದೆ ಇದು ಸೋರ್ಸಿಂದ ಡೆಸ್ಟಿನೇಷನ್ಗೆ, ಸೊ ಅವಾಗ ಪಿಂಗ್ ಅಂತ ಒಂದು ಪ್ಯಾಕೆಟ್, ಅದೊಂದು ಪ್ಯಾಕೆಟ್ ರೆಡಿ ಆಗುತ್ತೆ. ಸೊ ಆ ಪ್ಯಾಕೆಟ್ನ ಓಪನ್ ಮಾಡುತ್ತೆ, ಅದ್ರಲ್ಲಿ ನೋಡುತ್ತೆ ಸೋರ್ಸ್ IP ಏನಿದೆ, ಡೆಸ್ಟಿನೇಷನ್ IP ಏನಿದೆ, ಸೊ ಅದರದ್ದು ಪೋರ್ಟ್ ಏನಿದೆ, ಸೊ ಇದು ಯಾವುದು UDPನ TCPನ, ಸೊ ಆ ಥರ ಎಲ್ಲ ಫಿಲ್ಟರ್ ಮಾಡಿ ಅದು ನೋಡುತ್ತೆ. ಸೊ ಅದ್ರ ಬೇಸ್ ಮೇಲೆ ಅದು ಟ್ರಾಫಿಕ್ನ ಆಚೆ ಕಳಿಸುತ್ತೆ. ಸೊ ಇನ್ ಕೇಸ್ ಅಲ್ಲಿ ಏನಾದ್ರೆ ಫಾಲ್ಟ್ ಅನ್ಸ್ತು ಅಂದ್ರೆ ಅಲ್ಲೇ ಬ್ಲಾಕ್ ಮಾಡ್ಬಿಡ್ತಾರೆ, ಟ್ರಾಫಿಕ್ ಆಚೆ ಹೋಗೋದೇ ಇಲ್ಲ. ಇನ್ ಕೇಸ್ ಆಚೆಯಿಂದ ಬರ್ತಾ ಇರೋ ಟ್ರಾಫಿಕ್ ಒಳಗಡೆ ಬರೋದೇ ಇಲ್ಲ. ಸೊ ಆ ಥರ ಆಲ್ಮೋಸ್ಟ್ ಫೈರ್ವಾಲ್ ಮೇಲೆ ಮ್ಯಾನೇಜ್ ಮಾಡ್ತಾರೆ. ಓಕೆ, ಸೊ ಯಾ ಫೈನ್. ಸೊ ನಾರ್ಮಲಿ ಟೋಪೋಲಜಿ ಈ ಥರ ಇರುತ್ತೆ, ನಿಮಗೆ ತೋರಿಸ್ತೀನಿ ಇಲ್ಲಿ, ನಂದು ಆಲ್ರೆಡಿ ಇದೆ ಟೋಪೋಲಜಿ. ಲೆಟ್ಸ್ ಶೋ ದ ಟೋಪೋಲಜಿ. ಸೊ ಯಾವ ಥರ ಇರುತ್ತೆ ಅಂದರೆ, ಕ್ಲೋಸ್ ದ ಲ್ಯಾಬ್, ದಿಸ್ ಇಸ್ ದ ಟೋಪೋಲಜಿ ಐ ಗೆಸ್, ಓಪನ್, ನಾಟ್ ರಾಂಗ್. ಯಾ, ಸೊ ಈ ಥರ ಟೋಪೋಲಜಿ ಇರುತ್ತೆ. ಸೊ ಏನು ಮಾಡ್ತಾರೆ ಅಂದರೆ, ಸೊ ಇಲ್ಲಿ ಎಲ್ಲ ರೌಟರ್ ಹಾಕ್ತಾರೆ, ಸೊ ಫೈರ್ವಾಲಿಂದ ಆಚೆ, ಆಮೇಲೆ ಇಂಟರ್ನೆಟ್ ಹೋಗುತ್ತೆ. ಸೊ ನಮ್ಮ ಇಂಟರ್ನಲ್ ಏನು ನೆಟ್ವರ್ಕ್ ಇದೆಯಲ್ಲ, ಸೊ ಟ್ರಾಫಿಕ್ ಹೆಂಗೆ ಹೋಗುತ್ತೆ ಅಂದರೆ ಫಸ್ಟ್ ಫೈರ್ವಾಲ್ಗೆ ಹೋಗುತ್ತೆ. ಸೊ ಅದರಲ್ಲೂ ನಮಗೆ ಆಕ್ಟಿವ್ ಫೈರ್ವಾಲ್, ಪ್ಯಾಸಿವ್ ಫೈರ್ವಾಲ್ ಅಂತ ಇಡ್ತೀವಿ. ಸೊ ಯಾವ ಫೈರ್ವಾಲಿಂದ ಹೋಗಬೇಕು ಅಂತ ಟ್ರಾಫಿಕ್, ಲೆಟ್ಸ್ ಈ ಕಡೆಯಿಂದ ಹೋಗ್ತಾ ಇದೆ ಅಂದರೆ ಈ ಫೈರ್ವಾಲಲ್ಲಿ ಎಲ್ಲ ಫಿಲ್ಟರ್ ಆಗುತ್ತೆ ಟ್ರಾಫಿಕ್. ಇಲ್ಲಿ ಓಕೆ ಅನಿಸ್ತು ಅಂದರೆ ಆಚೆ ಕಳಿಸುತ್ತೆ ಅದು, ಇಲ್ಲ ಅಂದರೆ ಕಳಿಸಲ್ಲ. ಸೊ ಇನ್ಕೆ ಆಚೆಯಿಂದ ಇಂಟರ್ನೆಟ್ ಮೇಲಿಂದ ಬರ್ತಾ ಇರೋದು ಸೇಮು. ಸೊ ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫಿಲ್ಟರ್ ಆಗುತ್ತೆ, ಇಲ್ಲಿ ಓಕೆ ಅನ್ಸಿದ್ರೆ ಒಳಗಡೆ ಕಳಿಸುತ್ತೆ ಅದು, ಇಲ್ಲ ಅಂದ್ರೆ ಬ್ಲಾಕ್ ಮಾಡುತ್ತೆ, ಅಲ್ಲೇ ಪ್ಯಾಕೆಟ್ ಡಿಸ್ಕಾರ್ಡ್ ಆಗ್ಬಿಡುತ್ತೆ. ದಿಸ್ ಇಸ್ ದ ಟೋಪೋಲಜಿ. ಸೊ ಟೋಪೋಲಜಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾವೆ. ಯಾ, ಸಿಸ್ಕೋದು ಅಂದ್ರೆ ಸ್ಟ್ಯಾಂಡರ್ಡ್ ಇರುತ್ತಲ್ವಾ ಟೋಪೋಲಜಿ 3 ಟೈಪ್
ಟೂ ಟೈರ್ ಅಂತ. ಆ ಥರ ಅಲ್ಲ, ಸಿಸ್ಕೋದು ಸ್ಟ್ಯಾಂಡರ್ಡ್ ಅಂತ ಅಲ್ಲ ಅದು. ಸೊ ಅದು ಒಂದು ಲ್ಯಾಂಡ್ ಆರ್ಗ್ ಟೋಪೋಲಜಿ, ಲೈಕ್ ಆಫೀಸಲ್ಲಿ ಯೂಸ್ ಮಾಡ್ತಾರಲ್ಲ ಅದರಲ್ಲಿ 3 ಟೈರ್ 2 ಟೈರ್ ಅಂತ ಇರುತ್ತೆ. ಸೊ ಡಿಫ್ರೆನ್ಸ್ ಏನಂದ್ರೆ 3 ಟೈರ್ ಅಂದ್ರೆ ನಮಗೆ ಫಸ್ಟ್ ಲೆವೆಲಲ್ಲಿ ಕೋರ್ ಸ್ವಿಚ್ ಇರುತ್ತೆ, ಆಮೇಲೆ ಆಕ್ಸಸ್ ಸ್ವಿಚ್ ಇರುತ್ತೆ, ಸಾರಿ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಇರುತ್ತೆ, ಆಮೇಲೆ ಆಕ್ಸಸ್ ಸ್ವಿಚ್ ಇರುತ್ತೆ. ಸೊ ಅದು 3 ಟೈರ್ ಆಯಿತು. 2 ಟೈರ್ ಯಾವಾಗ ಆಗುತ್ತೆ ಅಂದ್ರೆ ಒಂದು ಕೋರ್ ಸ್ವಿಚ್ ಇರುತ್ತೆ, ಆಮೇಲೆ ಆಕ್ಸಸ್ ಸ್ವಿಚ್ ಇರ್ತಾವೆ, ಅದು 2 ಟೈರ್ ಆಗುತ್ತೆ. ಸೊ ಇದೇ ಲ್ಯಾಂಡ್ ಟೋಪೋಲಜಿ ಡಿಫ್ರೆನ್ಸ್. ಸಿಂಪಲ್. ಸೊ ಅದು ನಮ್ಮ ಮೇಲೆ ಡಿಪೆಂಡು, ಅದರಲ್ಲಿ ಏನು ಸ್ಟ್ಯಾಂಡರ್ಡ್ ಅಂತ ಇಲ್ಲ. ಸೊ ನಮಗೆ ಯಾವುದು ಟೋಪೋಲಜಿ ಈಸಿ ಅನ್ಸುತ್ತೆ ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಸೊ ಆಲ್ಮೋಸ್ಟ್ ಇದೇ ತರ ಯೂಸ್ ಮಾಡ್ತಾರೆ, ಅಂದ್ರೆ ಒಂದು ಕೋರ್ ಸ್ವಿಚ್ ಹಾಕ್ತಾರೆ, ಆಮೇಲೆ ಡಿಸ್ಟ್ರಿಬ್ಯೂಷನ್ ಹಾಕ್ತಾರೆ, ಆಮೇಲೆ ಕೆಳಗಡೆ ಆಕ್ಸಸ್ ಸ್ವಿಚಸ್ ಹಾಕೊಂಡು ಯೂಸರ್ಸ್ಗೆ ಇಂಟರ್ನೆಟ್ ಪ್ರೊವೈಡ್ ಮಾಡ್ತಾರೆ, ಲೈಕ್ ಪೋರ್ಟ್ ಕನೆಕ್ಟಿವಿಟಿ ಕೊಡ್ತಾರೆ. ಆಮೇಲೆ ಇನ್ನೊಂದು ಡೌಟ್ ಇದೆ, ಇದು ಹ್ಮ್. ಸ್ವಿಚಸ್ ನ ಕಂಬೈನ್ ಮಾಡ್ತಾರಲ್ಲ ಯೂಸಿಂಗ್ ಸ್ಟ್ಯಾಕ್ ಯೂಸ್ ಮಾಡ್ಕೊಂಡು ಸ್ಟ್ಯಾಕಿಂಗು, ಎಸ್, ಬಟ್ ನಮಗೆ ಇಲ್ಲಿ ಅದರಿಂದ ಮಾಡೋಕ್ಕಾಗಲ್ಲ ಅದು. ಹ್ಮ್. ಅದರಿಂದ ಓಕೆ. ಅದರಿಂದ ಏನ್ ಬೆನಿಫಿಟ್ಸ್ ಕಂಬೈನ್ ಮಾಡೋದ್ರಿಂದ? ಫೋರ್ ಹ್ಮ್. ಸ್ವಿಚಸ್ ನ ಒಂದ್ ಸ್ವಿಚ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಅಂದ್ರೆ ಕಾನ್ಫಿಗರೇಷನ್ ರೆಡ್ಯೂಸ್ ಆಗುತ್ತೆ ಅಂತನಾ? ಎಸ್, ಕಾನ್ಫಿಗರೇಷನ್ ರೆಡಿ ಆಗುತ್ತೆ. ಸೊ ನೀವು ಎವ್ರಿ ಸ್ವಿಚ್ಗೆ ಲಾಗಿನ್ ಮಾಡೋದು ಅವಶ್ಯಕತೆ ಇಲ್ಲ, ಒಂದು ಸ್ವಿಚ್ ಲಾಗಿನ್ ಮಾಡಿದ್ರೆ ರಿಮೈನಿಂಗ್ ಎಲ್ಲ ಸ್ವಿಚಸ್ ಅಲ್ಲೇ ಸಿಗ್ಬಿಡುತ್ತೆ. ಸೊ ಇವಾಗ ಲೆಟ್ಸ್ ಸಿ ನಮ್ಮ ಹತ್ರ ಹೆಂಗಿದೆ ಅಂದರೆ, ಒಂದು ಸ್ವಿಚ್ ಇದೆ ಇಲ್ಲಿ, ಒಂದು ಸ್ವಿಚ್ಚು, ದೆನ್ 2 ಸ್ವಿಚ್ಚು, ದೆನ್ 3 ಸ್ವಿಚ್ಚು. ಓಕೆ, 3 ಸ್ವಿಚ್ ಇದಾವೆ ಅಂದ್ಕೊಳ್ಳಿ. ಸೊ ಇದು ಕನೆಕ್ಟ್ ಆಗಿದೆ, ಇದು ಅದು ಇದು ಅಂತಾರೆ, ಇದು ಕನೆಕ್ಟಿವಿಟಿ ಆಗಿದೆ. ಓಕೆ, ಸೊ ಸ್ಟ್ಯಾಕ್ ಕನೆಕ್ಟಿವಿಟಿ ಆಗಿದೆ. ಸೊ ಇದು ಕ್ರಾಸ್ ಕನೆಕ್ಟಿವ್ ಆಗುತ್ತೆ. ಸೊ ಇಲ್ಲಿಂದ ಒಂದು ಇಲ್ಲಿ ಬರುತ್ತೆ, ಇಲ್ಲಿಂದ ಒಂದು ಇಲ್ಲಿ ಬರುತ್ತೆ, ಆಮೇಲೆ ಲಾಸ್ಟ್ ಮತ್ತೆ ಒಂದು ಇಲ್ಲಿ ಬರುತ್ತೆ. ಓಕೆ, ಸೊ ಇದು ಕನೆಕ್ಟಿವಿಟಿ. ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ನನ್ನ ಹತ್ರ ಡೈಗ್ರಾಮ್ ಎಲ್ಲ ಇದೆ ಅದಕ್ಕೆ. ಸೊ ಪಿ ಪಿ ಟಿ ಇದೆ ಆಲ್ರೆಡಿ. ಸೊ ಅದು ಪಿ ಪಿ ಟಿ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ಲೈವ್ ಆಗಿ ತೋರ್ಸೋಕ್ಕಾಗಲ್ಲ ನಮಗೆ ಇಲ್ಲಿ. ಸೊ ಈ ಥರ ನಾವು ಕಾನ್ಫಿಗರ್ ಎಲ್ಲ ಮಾಡಿ ತೋರ್ಸೋಕ್ಕಾಗಲ್ಲ, ಬಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ಬೋದು. ಸೊ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ, ಸೊ ನಾನು ಈ ಸ್ವಿಚ್ಚಿಂದ ಈ ಎಲ್ಲ ಸ್ವಿಚ್ನ ಮ್ಯಾನೇಜ್ ಮಾಡ್ಬೋದು. ಅಂದರೆ ನಾನೇನು ಮಾಡ್ತೀನಿ, ಈ ಸ್ವಿಚ್ನ ಲಾಗಿನ್ ಮಾಡ್ತೀನಿ. ಸೊ ಲಾಗಿನ್ ಮಾಡಿದಾಗ ನಮಗೆ ಈ ಥರ ಕನ್ಸೋಲ್ ಸಿಗುತ್ತೆ, ಕರೆಕ್ಟಾ? ಸೊ ಆವಾಗ ಈ ಸ್ವಿಚ್ ಮಾಡ್ಯೂಲ್ 1 ಆಯಿತು, ಈ ಸ್ವಿಚ್ ಮಾಡ್ಯೂಲ್ 2 ಆಯಿತು, ಈ ಸ್ವಿಚ್ ಮಾಡ್ಯೂಲ್ 3 ಆಯಿತು. ಸೊ ಈ ಎಲ್ಲ ಮಾಡ್ಯೂಲ್ ನನಗೆ ಈ ಒಂದು ಸ್ವಿಚ್ಚಿಂದಾನೇ ತೋರಿಸುತ್ತೆ. ಸೊ ಇಲ್ಲೇ ತೋರಿಸುತ್ತೆ. ಸೊ ಇವಾಗ ನೋಡಿ, ಇದು ಒಂದು ಮಾಡ್ಯೂಲು ಆಗ ಎಸ್ ಟಿ ಪಿ 0. ಇರಲ್ಲ, ಎಸ್ ಟಿ ಪಿ ಟ್ರಂಕ್ ಪೋರ್ಟ್ ಅದ್ಯಾವುದು ಕಾನ್ಫಿಗರೇಷನ್ ಇರಲ್ಲ. ಅದು ಇರುತ್ತೆ, ಯಾಕಿರಲ್ಲ, ಇರುತ್ತೆ. ಸೊ ಬಿಟ್ವೀನ್ ದಿಸ್ ತ್ರೀ ಸ್ವಿಚಸ್. ದಿಸ್ ಸ್ವಿಚಸ್ ಇರಲ್ಲ ಅಂದ್ರೆ ಇಲ್ಲಿ. ಫಿಸಿಕಲಿ ಅಷ್ಟೇ ಮೂರ್ ಇರುತ್ತೆ, ಬಟ್ ಲಾಗಿನ್ ಆದ್ರೆ ಒಂದೇ ಸ್ವಿಚ್ ಅಲ್ಲೇ ಮೂರ್ದು ತೋರಿಸುತ್ತೆ. ಎಕ್ಸಾಕ್ಟ್ಲಿ, ಎಸ್. ಸೊ ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಫಿಸಿಕಲಿ 3 ಸ್ವಿಚ್ ಇದೆ, ಬಟ್ ಲಾಜಿಕಲಿ 1 ಸ್ವಿಚ್ ಇದೆ. ಸಿಂಪಲ್. ಈ ನೆಟ್ವರ್ಕ್ ಗ್ರೂಪ್ಸ್ ಅಲ್ಲಿ ಸೇಮ್ ಅದೇ ತರ ಇದು ಮಾಡಿದಾರಲ್ಲ ಓಕೆ, ಅಲ್ಲಿ ನಾನು ಲ್ಯಾಬ್ ಟೊಪಾಲಜಿ ಅಲ್ಲಿ. ಅವ್ರದ್ದೇ ನೋಡಿಲ್ಲ. ಸೊ ಲ್ಯಾಬಲ್ಲಿ ಏನು ಹೋಗೇ ಇಲ್ಲ ನಾವು ಆಕ್ಚುಲಿ ಅಲ್ಲಿ. ಅವ್ರು ಏನ್ ಮಾಡಿದಾರೆ ಅಂದ್ರೆ, ಹ್ಮ್. ಒಂದೇ ಸ್ವಿಚ್ಗೆ 4 ರೌಟರ್ ಮತ್ತೆ 4 ಸ್ವಿಚ್ ಕನೆಕ್ಟ್ ಮಾಡಿದ್ದಾರೆ. ಹ್ಮ್. ಹ್ಮ್. ಅದರಿಂದನೇ ನಾವು ಆಕ್ಸೆಸ್ ಮಾಡ್ಕೋಬಹುದೆಲ್ಲ. ಓಕೆ ಓಕೆ ಓಕೆ. ಸೊ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋ ಇಶ್ಯೂಸ್. ಸೊ ನನ್ನ ಹತ್ರ ಪಿ ಪಿ ಟಿ ಇದೆ. ಸೊ ಲೈಕ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಕನೆಕ್ಟಿವಿಟಿ ಯಾವ ಥರ ಇರುತ್ತೆ, ಕಾನ್ಫಿಗರೇಷನ್ ಯಾವ ಥರ ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನೋ ಇಶ್ಯೂಸ್. ಆಲ್ರೆಡಿ ನನ್ನ ಹತ್ರ ಪಿ ಪಿ ಟಿ ಇದೆ ಅದು. ಸೊ ಅದು ಕಾನ್ಫಿಗರೇಷನ್ ಎಲ್ಲ ಈಸಿ ಆಗುತ್ತೆ ಅಂತ ಮಾಡ್ತಾರೆ, ಯಾಕಂದರೆ ಮೂರು ಮೂರು ಸ್ವಿಚ್ ಕಾನ್ಫಿಗರೇಷನ್ ಯಾರು ಮಾಡ್ತಾ ಕೂತ್ಕೋತಾರೆ. ಸೊ ಒಂದರಲ್ಲಿ ಮಾಡಿದರೆ ರಿಮೈನಿಂಗ್ ಎಲ್ಲದಕ್ಕೆ ಹೋಗ್ಬಿಡುತ್ತೆ. ಅಂದರೆ ಅದರಲ್ಲಿ ಕಾನ್ಸೆಪ್ಟ್ ಹೆಂಗಾಗುತ್ತೆ, ಒಂದು ಮಾಸ್ಟರ್ ಸ್ವಿಚ್ ಆಗುತ್ತೆ ಮತ್ತು ರಿಮೈನಿಂಗ್ ಸ್ಲೇವ್ ಆಗುತ್ತೆ. ಅಂದರೆ ಮಾಸ್ಟರ್, ಸ್ಟ್ಯಾಂಡ್ ಬೈ, ಮೆಂಬರ್. ಫಿಸಿಕಲಿ ಮಾಡ್ಬೇಕಲ್ಲ. ಸೊ ಹ್ಞೂ. ಸೊ ಇನ್ ಅದನ್ನೇ ಕೇಸ್ ಇದು ಮಾಡ್ ಇನ್ನೊಂದು ಬೆನಿಫಿಟ್ ಆಗುತ್ತೆ, ಇನ್ ಕೇಸ್ ಈ ಸ್ವಿಚ್ ಡೌನ್ ಆಯಿತು ಅನ್ಕೊಳ್ಳಿ. ಸೊ ಆವಾಗ ಈ ಸ್ವಿಚ್ ಮಾಸ್ಟರ್ ಆಗುತ್ತೆ ಮತ್ತು ರಿಮೈನಿಂಗ್ ಎರಡು ವರ್ಕ್ ಆಗ್ತಾ ಇರ್ತಾವೆ. ಸೊ ಅದೊಂದು ಬೆನಿಫಿಟ್ ಆಗುತ್ತೆ ನಮಗೆ. ಒಂದು ಸ್ವಿಚ್ ಡೌನ್ ಆದರೆ ರಿಮೈನಿಂಗ್ ಎರಡು ವರ್ಕ್ ಆಗ್ತಾ ಇರ್ತಾವೆ. ಸೊ ಇದು ಆವಾಗ ಮಾಸ್ಟರ್ ಆಗಿ ತಗೊಳುತ್ತೆ, ಆಕ್ಟಿವ್ ಸ್ಟೇಟ್ ಆಗುತ್ತೆ. ಸೊ ಇದೊಂದು ಬೆನಿಫಿಟ್ ಇರುತ್ತೆ ಅದರಲ್ಲಿ. ಆಕ್ಟಿವ್ ಸ್ಟ್ಯಾಂಡ್ ಬೈ ತರ ವರ್ಕ್ ಆಗ್ತದೆ. ಆಕ್ಟಿವ್ ಸ್ಟ್ಯಾಂಡ್ ಬೈ ಮೆಂಬರ್ ಅಂತ ಆಗುತ್ತೆ ಅದು. ಸೊ ಫಸ್ಟ್ ಆಕ್ಟಿವ್ ಇರುತ್ತೆ, ಸೆಕೆಂಡ್ ಸ್ಟ್ಯಾಂಡ್ ಬೈ ಇರುತ್ತೆ, ರಿಮೈನಿಂಗ್ ಎಲ್ಲ ಮೆಂಬರ್ ಆಗಿರ್ತಾವೆ. ಅವಾಗೇನಾಗುತ್ತೆ, ಆಕ್ಟಿವ್ ಹ್ಮ್. ಹೊಗೆ ಹಾಕ್ಸ್ಕೊಂಡ್ರೆ ಸ್ಟ್ಯಾಂಡ್ ಬೈ ಆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ ಕೇಸ್ ಇದು ಹೊಗೆ ಹಾಕ್ಸ್ಕೊಂಡ್ರೆ, ಇದು ಎರಡು ಹೊಗೆ ಹಾಕ್ಸ್ಕೊಂಡ್ರೆ ಆವಾಗ ಥರ್ಡ್ ಸ್ವಿಚ್ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಫೋರ್ತ್ ಸ್ವಿಚ್ ಆವಾಗ ಸ್ಟ್ಯಾಂಡ್ ಬೈ ಆಗಿರುತ್ತೆ. ಸೊ ಆ ಥರ ಪ್ರೋಸೆಸ್ ಅದು. ಸೊ ಆಲ್ಮೋಸ್ಟ್ ಆರ್ಗನೈಸೇಷನಲ್ಲಿ ಯೂಸ್ ಮಾಡ್ತಾರೆ, ಇವನ್ ನಮ್ಮದ್ರಲ್ಲೂ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ರೀಸೆಂಟ್ಲಿ ಎಲ್ಲ ನಾನು ಕಾನ್ಫಿಗರ್ ಮಾಡಿದ್ದೆ ಅದು.
ಸ್ಟ್ಯಾಕ್ ಹಂಗೆಲ್ಲ. ಸೊ ಹ್ಮ್ ಯಾ ಸೊ ಮೀಟಿಂಗ್ ಎಂಡ್ ಆಗುತ್ತೆ ಇವಾಗ 10 ಮಿನಿಟ್ಸಲ್ಲಿ. ಎನಿ ಅದರ್ ಥಿಂಗ್ಸ್? ಇದೆಲ್ಲ ನಾನು ಆಲ್ರೆಡಿ ಕಾನ್ಫಿಗರ್ ಆಗಿದೆ. ಸೊ ನಾನು ಇವಾಗ ಈ ಪಿ ಸಿಯಿಂದ ಡೈರೆಕ್ಟಾಗಿ ಇಂಟರ್ನೆಟ್ ಆಕ್ಸೆಸ್ ಮಾಡ್ಬೋದು. ಸೊ ಫೈರ್ವಾಲಲ್ಲಿ ಎಲ್ಲ ನಾನು ಪಾಲಿಸಿ ಎಲ್ಲ ಕ್ರಿಯೇಟ್ ಮಾಡಿ ಎಲ್ಲ ಮಾಡಿದ್ದೀನಿ. ಸೊ ಇಲ್ಲಿ ನನಗೆ HSRP ಕಾನ್ಫಿಗರ್ ಮಾಡಿದ್ದೀನಿ, ಇಥರ್ ಚಾನಲ್ ಮಾಡಿದ್ದೀನಿ, ಪೋರ್ಟ್ ಚಾನಲ್ಲು, ಬ್ರೋ ಇದು HSRP. ಸ್ಟಾಟಿಕ್ ಮತ್ತೆ ಡೈನಾಮಿಕ್ ಸ್ವಿಚಸ್ ಅಂತ ಬರ್ತಲ್ಲ. ಸ್ಟ್ಯಾಟಿಕ್ ಡೈನಾಮಿಕ್ ಸ್ವಿಚಸ್ಸಾ? ಇಲ್ಲ, ಸ್ಟ್ಯಾಟಿಕ್. ಕಾನ್ಫಿಗರೇಷನ್ ಅಲ್ಲಿ ಈಗ IP ಅಸೈನ್ ಮಾಡ್ತೀವಲ್ಲ, ಅದರಲ್ಲಿ ಸ್ಟ್ಯಾಟಿಕ್ IP ಮತ್ತೆ ಡೈನಮಿಕ್ DHCP ಈ ತರ ಬರ್ತಾವಲ್ಲ, ಹ್ಮ್ 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 ಅದಕ್ಕೆ ಆತರ ಯಾ ಕೇಳ್ತಿದ್ದೆ. ಅದು DSCP ಕಾನ್ಸೆಪ್ಟ್ಗೆ ಹೋದಾಗ ಹೇಳ್ಕೊಡ್ತೀನಿ, ನೋ ಇಶ್ಯೂಸ್. ಸೊ ಇನ್ನು DSCP ಪೆಂಡಿಂಗ್ ಓಕೆ. ಐತಲ್ಲ. ಸೊ DSCPಲಿ ಬಂದಾಗ ಗೊತ್ತಾಗುತ್ತೆ. ಅಂದರೆ DSCP ಕ್ರಿಯೇಟ್ ಮಾಡಿದಾಗ ಅದು ಹೇಳಕ್ಕೆ ಚೆನ್ನಾಗಿರುತ್ತೆ. ಸೊ ನಾವು ಯಾವಾಗ DSCP ಹೌದೌದು. ಪೂಲ್ ಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ಹೇಳಕ್ಕೆ ಚೆನ್ನಾಗಿರುತ್ತೆ ಅದು. ಹೌದು. ಸೊ ಅವಾಗ ಹೇಳ್ತೀನಿ. ಇದ್ರಲ್ಲಿ ನೀವು MPLS ಆಡ್ ಮಾಡಿದ್ದೀರಾ, ಲೈಕ್ ಕಾನ್ಸೆಪ್ಟ್? MPLS ಆ್ಯಡ್ ಮಾಡಿಲ್ಲ ಇದರಲ್ಲಿ. ಸೊ ರೌಟಿಂಗಲ್ಲಿ ನನಗೆ MPLS ಅಷ್ಟೊಂದು ಐಡಿಯಾನೂ ಇಲ್ಲ, ಯಾಕಂದರೆ ನಮ್ಮ ಆಫೀಸಲ್ಲಿ ಯೂಸ್ ಮಾಡ್ತಾ ಇಲ್ಲ. MPLS ಕನೆಕ್ಟಿವಿಟಿ ಇದೆ, ಬಟ್ ISP ಅವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. BGP ಇದೆ ನಮ್ಮದು, BGP ಮತ್ತು OSPF ಇದೆ. ಓಕೆ. ಅಂದ್ರೆ ಈ ಯಾ. CCNA ಇದರಲ್ಲೂ ಅವರು ಹ್ಮ್ MPLS ಕಾನ್ಸೆಪ್ಟ್ ಇಲ್ಲ, ಆಮೇಲೆ ಹ್ಮ್ ಹ್ಮ್ BGPನೂ ಇಲ್ಲ ಅದರಲ್ಲಿ. BGPನೂ ಇಲ್ಲ ಅದ್ರಲ್ಲಿ, ಹೌದು. OSPF ಅಷ್ಟೇ ಇರೋದು. CCN ಅಂದರೆ ಬೇಸಿಕ್ ಆಗುತ್ತೆ ಅಲ್ಲ. EIGRP ಒಂದ್ ಸ್ವಲ್ಪ ಇದೆ, ಆಮೇಲೆ ಹ್ಮ್ OSPF ಒಂದ್ ಸ್ವಲ್ಪ EIGRP ಬೇಸಿಕ್ ಇದೆ. ಮತ್ತೆ RIP ಯಾರು ಯೂಸೇ ಮಾಡಲ್ಲ, ಅದು ಸುಮ್ಮನೆ ವೇಸ್ಟ್ ಅದು. ಹೌದು. OSPF ಸ್ಟ್ಯಾಂಡರ್ಡ್, OSPF ಮತ್ತೆ BGPನೇ ಸ್ಟ್ಯಾಂಡರ್ಡ್ ಟ್ರಾನ್ಸ್ಪೋರ್ಟ್ ಇವಾಗ. ಇದ್ರಲ್ಲಿ EIGRP ಯೂಸ್ ಮಾಡ್ತಾರೆ ಅನ್ಕೋತೀನಿ. ರೇರ್ ಕೇಸಸ್ ಅದು, ತುಂಬಾ ರೇರ್ ಕೇಸಸ್, ಜಾಸ್ತಿ ಕಡೆ ಯೂಸ್ ಮಾಡಲ್ಲ. ಓಕೆ. ಇವಾಗ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್ಲೆಲ್ಲ OSPF ಮತ್ತೆ BGP. ಸೊ ಇವಾಗ ನಾವು ಹೋಗ್ತಾ ಹೌದು. ಇರೋದು, ನಾವು ನೋಡೋದು ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ನೋಡ್ತೀವಿ. ಸಿಂಪಲ್ ಆರ್ಗನೈಸೇಷನ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು, ಸುಮ್ಮನೆ ಪ್ಯಾಕೇಜ್ ಕೊಡಲ್ಲ, ಏನ್ ಕೊಡಲ್ಲ. ಅದು ನಿಜ ಬಿಡಿ. ಸೊ ಅದಕ್ಕೆ ನಾವು ನೋಡೋದು ಸ್ಟ್ಯಾಂಡರ್ಡೇ ನೋಡ್ತೀವಿ. ಸ್ಟ್ಯಾಂಡರ್ಡ್ ನೋಡಿದ್ರೆ ನಮಗೆ ಪ್ಯಾಕೇಜ್ ಸಿಗುತ್ತೆ. ಸೊ ಅವ್ರದ್ದು ನೆಟ್ವರ್ಕು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಈಸಿ ಆಗುತ್ತೆ. ಸೊ ದಟ್ಸ್ ದ ಕಾನ್ಸೆಪ್ಟ್. ಸೊ ಅದಕ್ಕೆ ಒಂದು ನಾನು ಇವಾಗ ಆಫೀಸ್ ಅಂದ್ರೆ ಹ್ಮ್ ಯಾ ಒಂದು ಆಫೀಸಲ್ಲಿ ರೌಟ್ರು ಸ್ವಿಚಸ್ ಇರುತ್ತೆ, ಫೈರ್ ವಾಲ್. ಎಸ್, ರೌಟರ್ ಇರುತ್ತೆ, ಸ್ವಿಚ್ ಇರುತ್ತೆ, ಫೈರ್ವಾಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದ್ ಬ್ರಾಂಚ್ ಇಂದ ಒಂದ್ ಬ್ರಾಂಚ್ಗೆ ರೌಟ್ರು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಫೈಬರ್ ಹೋಗುತ್ತಾ? ಸೊ ಇವಾಗ ಲೆಟ್ಸ್ ಕನ್ಸಿಡರ್, ಇಲ್ಲೇ ನೋಡಿ. ಸೊ ಇದು ಒಂದು ನನ್ನ ಸೈಟು, ಈ ಏರಿಯಾ. ಓಕೆ, ಸೊ ಈ ಏರಿಯಾ ಒಂದು ಸೈಟು. ಸೊ ಆವಾಗ ನಾನೇನು ಮಾಡ್ತೀನಿ, ನನಗೆ ISP ಕಡೆಯಿಂದ ಒಂದು ಕನೆಕ್ಟಿವಿಟಿ ತಗೋತೀನಿ. ಇಲ್ಲಿ ಇಲ್ಲಿ ಒಂದು ISP ಕಡೆಯಿಂದ ತಗೊಳ್ತೀನಿ ಕನೆಕ್ಟಿವಿಟಿ. ಸೊ ಎರಡು ಸೈಡ್ಗೆ ನನಗೆ ISP ಇಂದ ಕನೆಕ್ಟಿವಿಟಿ ಇದೆ. ಸೊ ನಾನೇನು ಮಾಡ್ತೀನಿ, ನಂದು ರೌಟರ್ ಇಲ್ಲಿ ಇದ್ರೆ, ಸೊ ರೌಟರಲ್ಲಿ ನಾನು ಕಾನ್ಫಿಗರ್ ಮಾಡ್ತೀನಿ. ನನಗೆ ಬೇಕಾ BGP ಕಾನ್ಫಿಗರ್ ಮಾಡಬೇಕಾ, BGP ಮಾಡ್ತೀನಿ. OSPF ಮಾಡಬೇಕಂದ್ರೆ OSPF ಮಾಡ್ತೀನಿ. ಸೊ OSPFಗೆ ಏನು ಮಾಡ್ತೀನಿ ಅಂದರೆ, OSPF ಕಾನ್ಫಿಗರ್ ಮಾಡಿದರೆ ಈ ಸೈಟ್ದು ರೌಟರ್ ಏನಿದೆಲ್ಲ ಅದು ನೇಬರ್ ಆಗುತ್ತೆ. ಸೊ ಅದರದ್ದು ನೆಟ್ವರ್ಕ್ ಕಾನ್ಫಿಗರ್ ಮಾಡಿಬಿಟ್ಟು ನಾನು OSPF ರನ್ ಮಾಡ್ತೀನಿ. ಇನ್ ಕೇಸ್ BGP ಮಾಡಬೇಕಂದ್ರೆ ಇದು ಪಿಯರ್ ಆಗುತ್ತೆ. ಈ ಸೈಟ್ದು ಏನು ರೌಟರ್ ಇದೆ ಅದು ಪಿಯರ್ ಆಗುತ್ತೆ. ಸೊ ಪಿಯರ್ ರೌಟರು. ಸೊ ಇಲ್ಲಿ ಪಿಯರ್ ಮತ್ತೆ ನೇಬರ್ಶಿಪ್ ಕನೆಕ್ಟಿವಿಟಿ ಆಗುತ್ತೆ. ಸೊ ನಾವು ಇಲ್ಲಿ ಏನು ಟಚ್ ಮಾಡಲ್ಲ, ಇವರೆಲ್ಲ ISPನ ನೋಡ್ಕೋದಿರೋದು. ಸೊ ಆಚೆ ಎಲ್ಲ ಕನೆಕ್ಟಿವಿಟಿ ಅವರೇ ನೋಡೋದು. ನಾವು ಲಾಜಿಕಲ್ ಆಗಿ ನಮ್ಮ ರೌಟಿಂಗ್ನ ಕಾನ್ಫಿಗರ್ ಮಾಡ್ತೀವಿ, ಸಿಂಪಲ್. ಅಂದ್ರೆ ರೌಟರ್ ಗಂಟ ಮಾತ್ರ ನೀವು ವರ್ಕ್ ಮಾಡ್ತೀರಾ ಅಷ್ಟೇ? ಎಸ್, ಎಕ್ಸಾಕ್ಟ್ಲಿ. ಸೊ ಆಫೀಸಲ್ಲೂ ಹೆಂಗಿರುತ್ತೆ ಅಂದರೆ, ಅವರು ISP ಅವರು ಬಂದು ಅವರು ಒಂದು ರೌಟರ್ ಹಾಕ್ತಾರೆ ಅವ್ರದ್ದು. ಸೊ ನಮ್ದು ಒಂದು ರೌಟರ್ ಇರುತ್ತೆ. ಓಕೆ. ಸೊ ನಾವು ನಮ್ಮ ರೌಟರ್ ಮಟ್ಟ ಕೆಲಸ ಮಾಡ್ತೀವಿ, ಅವರು ಅವ್ರ ರೌಟರ್ ಮಟ್ಟ ಕೆಲಸ ಮಾಡ್ತಾರೆ, ಸಿಂಪಲ್. ಓಕೆ. ಸೊ ಆ ಥರ ಬರುತ್ತೆ. ಅಂದ್ರೆ ಒಂದ್ ರೌಟರ್ ಇಂದ ನಾವು ISP ತಗೊಂಡಿರ್ತೀವಿ, ಆಮೇಲೆ ಬೇರೆ ಬ್ರಾಂಚ್ ಅಲ್ಲೂ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ರೌಟರ್ನ. ಎಸ್, ಕರೆಕ್ಟ್. ಸೊ ಎರಡು ಕಡೆ ರೌಟರ್ ಬೇಕು. ಸರ್, ಸೊ ಕೆಲವೊಂದು ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ, ರೌಟರ್ ಯೂಸೇ ಮಾಡಲ್ಲ, ಫೈರ್ವಾಲ್ ಅಷ್ಟೇ ಯೂಸ್ ಮಾಡ್ತಾರೆ. ಯಾಕಂದರೆ ಸುಮ್ಮನೆ ಯಾಕೆ ಫೈರ್ವಾಲ್ಗೂ ಬಂಡವಾಳ ಹಾಕೋಣ ಮತ್ತು ರೌಟರ್ಗೂ ಬಂಡವಾಳ ಹಾಕೋಣ ಅಂತ. ಸೊ ಅವಾಗ ಬರೀ ಫೈರ್ವಾಲ್ ಹಾಕ್ಬಿಟ್ಟು ಫೈರ್ವಾಲಿಂದಾನೇ VPN ಕನೆಕ್ಟಿವಿಟಿ ಮಾಡ್ಕೊಂಡ್ಬಿಡ್ತಾರೆ. IPsec VPN ಅಂತಾರೆ, ಸೈಟ್ ಟು ಸೈಟ್ VPN. ನನಗೆ ಡೌಟ್ ಏನಂದ್ರೆ, ಈಗ JP ನಗರಲ್ಲಿ ಒಂದ್ ಬ್ರಾಂಚ್ ಇದೆ, ರೌಟರ್ ಇದೆ. ಹ್ಮ್ ಹ್ಮ್ ನೆಕ್ಸ್ಟ್ ಯಲಹಂಕದಲ್ಲಿ ಒಂದ್ ಬ್ರಾಂಚ್ ಇದೆ, ಒಂದ್ ರೌಟರ್ ಇದೆ. ಈ ಕರೆಕ್ಟ್. ಬಿಟ್ವೀನ್ ಕನೆಕ್ಟಿವಿಟಿ ಹೆಂಗಿರುತ್ತೆ ಅಂತ? ಬಿಟ್ವೀನ್ ಅಂದ್ರೆ ಕನೆಕ್ಟಿವಿಟಿ ISP. ISP ಅವ್ರು ಮಾಡಿರ್ತಾರೆ. ISP ಅವರು.
ಸೊ ಅಂದ್ರೆ ಅಂದ್ರೆ ಅವ್ರೇನ್ ಅಲ್ಲಿ ನಮ್ಗೆ ಸ್ಪೆಷಲ್ ಕೇಬಲ್ ಲೇ ಮಾಡಿ ಕೊಡಲ್ಲ. Okay. ಸೊ ಇವಾಗ ನೋಡಿ ಅವ್ರದ್ದು ಕನೆಕ್ಟಿವಿಟಿ ಆಲ್ರೆಡಿ ಜೆ ಪಿ ನಗರ್ ಹತ್ರ ಹೋಗಿದೆ, ಇನ್ನೊಂದು ನಿಮ್ದು ಇನ್ನೊಂದು ಲೊಕೇಶನ್ ಹೇಳಿದ್ರೆ ಅಲ್ಲಿ ಮಟ್ಟ ಕನೆಕ್ಟಿವಿಟಿ ಹೋಗಿದೆ ಅವ್ರದ್ದು, ಕರೆಕ್ಟಾ? ಓಕೆ. ಸೊ ಅವರು ಅಲ್ಲಿಂದ ಒಂದು ಕೇಬಲ್ ಕನೆಕ್ಟ್ ಮಾಡಿ ಕೊಡ್ತಾರೆ ನಮಗೆ. ಸೊ ಅವಾಗ ಓಕೆ. ಏನಾಗುತ್ತೆ, ಸೊ ನಮ್ದು ಜೆ ಪಿ ನಗರಿಂದ ಏನು ಟ್ರಾಫಿಕ್ ಹೋಗುತ್ತೆ, ಸೊ ಅವ್ರ ಆಫೀಸ್ಗೆ ಹೋಗುತ್ತೆ, ಸೊ ಅವ್ರ ಆಫೀಸಿಂದ ಎಸ್ ಪಿ ಇಂದ ಮತ್ತೆ ಈ ಕಡೆ ಟ್ರಾನ್ಸ್ಫರ್ ಆಗುತ್ತೆ, ಈ ಎಂಡ್ಗೆ ಕನೆಕ್ಟಿವಿಟಿ ಆಯ್ತು, ಸಿಂಪಲ್. ನಮ್ ಡೇಟಾ ಎಲ್ಲ ಒಟ್ನಲ್ಲಿ ಅವ್ರ ISP ಹತ್ರ ಹೋಗೇ ಹೋಗುತ್ತೆ. ಎಸ್, ಹೋಗೇ ಹೋಗುತ್ತೆ. ಬಟ್ ಡೇಟಾ ನಮ್ದು ಹೋಗಲ್ಲ, ಯಾಕಂದ್ರೆ ಡೇಟಾ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ MPLS ತಗೋತೀವಿ, ಇಲ್ಲ ಸೈಡ್ ಟು ಸೈಡ್ VPN ಮಾಡ್ತೀವಿ. ಸೊ ಲೆಟ್ಸ್ ಸೇ ಹಾ. ಎಕ್ಸಾಂಪಲ್, ಮೀಟಿಂಗ್ ಎಂಡ್ ಆಗುತ್ತೆ ಮತ್ತೆ ವಾಪಸ್ ಜಾಯ್ನ್ ಆಗಿಬೇಕಾದ್ರೆ. ಸೊ ಇವಾಗ ಲೆಟ್ಸ್ ಸೇ ನ್ಯೂ, ಡೋಂಟ್ ಸೇವ್. ಸೊ ದಿಸ್ ಈಸ್ ಲೆಟ್ಸ್ ಸೇ ISP. ಓಕೆ, ಸೊ ಹಿಂಗೆಲ್ಲ ನಿಮಗೆ, ಯಾ ಓಕೆ. ಸೊ ಅವ್ರದ್ದು ಮೇ ಬಿ ಇಲ್ಲಿ ಒಂದು ರೌಟರ್ ಇದೆ, ಇಲ್ಲಿ ಒಂದು ರೌಟರ್ ಇದೆ, ಇಲ್ಲಿ ಒಂದು ರೌಟರ್ ಇದೆ. ಓಕೆ, ಸೊ ಇಲ್ಲಿ ಒಂದು ರೌಟರ್ ಇದೆ. ಸೊ ಅವರು ಇಂಟರ್ನಲ್ಲಿ ಕನೆಕ್ಟ್ ಆಗಿರ್ತಾರೆ. ಓಕೆ, ಸೊ ಅವರೆಲ್ಲ ಕನೆಕ್ಟ್ ಆಗಿದ್ದಾರೆ ಅನ್ಕೊಳ್ಳಿ. ಸೊ ಇವಾಗ ಇಲ್ಲಿ ಒಂದು ನಮ್ಮ ಸೈಟ್ ಇದೆ. ಸೊ ನಿಮ್ಮದು ಲೆಟ್ಸೆ ಜೆ ಪಿ ನಗರು. ಸೊ ಇಲ್ಲಿ ಒಂದು ನಿಮ್ದು ಸೈಟ್ ಇದೆ. ಓಕೆ, ಸೊ ಅವ್ರದ್ದು ಇಲ್ಲಿ ಒಂದು ಸ್ವಿಚ್ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ ಸ್ವಿಚ್ ಇದೆ, ಸೊ ಇಲ್ಲಿ ಸ್ವಿಚ್ ಇದೆ. ಸೊ ನಮ್ಮ ಈ ಮಟ್ಟ ಏರಿಯಾ ಮಟ್ಟ ನಮ್ಮ ಏರಿಯಾ ಮಟ್ಟ ಬಂದಿದ್ದಾರೆ ಅವರು. ಸೊ ಇಲ್ಲೂ ಸೇಮು ನಮ್ಮ ಏರಿಯಾಗೆ ಆಲ್ರೆಡಿ ಬಂದಿದ್ದಾರೆ ಅವರು ISP ಅವರು ಕನೆಕ್ಟಿವಿಟಿ. ಸೊ ಅವ್ರದ್ದು ಕನೆಕ್ಟಿವಿಟಿ ಆಲ್ರೆಡಿ ಇದೆ. ಸೊ ಅದು ರೌಟರ್ ಇರಲಿ ಸ್ವಿಚ್ ಇರಲಿ, ಅವ್ರದ್ದು ಡಿಪೆಂಡ್, ಅದು ಹಬ್ಬು ಏನೋ ಒಂದು ಮಾಡಿಬಿಟ್ಟು ತೊಗೊಂಬರ್ತಾರೆ ಅವರು ಕನೆಕ್ಟಿವಿಟಿ ಕೇಬಲ್ ಲೇ ಮಾಡಿ. ಸೊ ಲೆಟ್ಸ್ ಸೇ ದಿಸ್ ಒನ್. ಓಕೆ, ಸೊ ಲೆಟ್ಸ್ ಸೇ ಯಾ. ಸೊ ಆಲ್ರೆಡಿ ಇಲ್ಲಿ ಬಂದಿದ್ದಾರೆ. ಸೊ ನಾವೇನು ಮಾಡ್ತೀವಿ, ISPಗೆ ಒಂದು ಕನೆಕ್ಷನ್ ಬುಕ್ ಮಾಡ್ತೀವಿ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಅವ್ರು ಬರ್ತಾರೆ, ಇಲ್ಲಿ ಬರ್ತಾರೆ, ನಮ್ಮ ಆಫೀಸ್ಗೆ ಬಂದುಬಿಟ್ಟು ಅವ್ರದ್ದು ಒಂದು ರೌಟ್ರ್ ಹಾಕ್ಬಿಟ್ಟು ಕನೆಕ್ಟಿವಿಟಿ ಮಾಡಿಬಿಟ್ಟು ನಮಗೆ ಒಂದು ಲಿಂಕ್ ಕೊಟ್ಟು ಹೋಗ್ತಾರೆ, ಒಂದು ಕೇಬಲ್ ಕೊಟ್ಟು ಹೋಗ್ತಾರೆ ಇಲ್ಲಿಂದ, ನೀವು ಯೂಸ್ ಮಾಡ್ಕೊಳ್ಳಿಯಪ್ಪ ಈ ಕೇಬಲ್ ಅಂತ. ಓಕೆ, ಸೊ ಆಯಿತು. ಸೊ ಸಿಮಿಲರ್ ಈ ಕಡೆನೂ ಸೇಮ್, ಬರ್ತಾರೆ ಇಲ್ಲಿ ಒಂದು ಇಲ್ಲಿಂದ ಒಂದು ಲಿಂಕ್ ಕೊಟ್ಟು ಹೋಗ್ತಾರೆ.